ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತ್ತೀಚಿನ ದಿನಗಳಲ್ಲಿ ಈ ಮಾರಣಾಂತಿಕ ಕಾಯಿಲೆಯಿಂದಾಗಿ ತುತ್ತಾಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗೊತ್ತಿಲ್ಲದೆ ಇರುವಂಥ ಕಾಯಿಲೆಗಳು ಮನುಷ್ಯರನ್ನು ಆವರಿಸಿಕೊಳ್ತಾ ಇವೆ. ಅದರ ಜೊತೆಗೆ ಪ್ರಮುಖವಾಗಿ ಹೃದಯಘಾತದ ಪ್ರಕರಣದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮಕ್ಕಳಲ್ಲೂ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಕಾಣ್ತಾ ಇರುವಂಥದ್ದು. ಈ ಹಿಂದೆ ನಾವು ಕೇಳ್ತಾ ಇದ್ದೀವಿ 40 ವರ್ಷ ಮೇಲ್ಪಟ್ಟವರಿಗೆ ಅಪರೂಪಕ್ಕೆ ಇಂಥವರಿಗೆ ಹೃದಯಘಾತ ಆಯಿತು ಅಂತೇಳಿ. ಆದರೆ ಹಿಂಗಿಲ್ಲ. ಈಗ ವಯಸ್ಸಿನ ಮಿತಿ ಅಲ್ಲ ಅನ್ನೋದು ರೀತಿಯಲ್ಲಿ ಈ ಒಂದು ಹೃದಯ ಕಾಯಿಲೆ ಆವರಿಸಿಕೊಳ್ತಾ ಇರುವಂಥದ್ದು. ಸೊ ಹಂಗಾಗಿ ಹೃದಯಕ್ಕೆ ಸಂಬಂಧಿಸಿರುವಂಥ ಕಾಯಿಲೆ ಏನಿದೆಯಲ್ಲ, ಸೊ ಯಾವ ಟೈಮಲ್ಲಿ ಮಕ್ಕಳಿಗೆ ಈ ಕಾಯಿಲೆ ಬರುತ್ತೆ, ಬಂದಾಗ ಏನು ಮಾಡಬೇಕು, ಸೂಕ್ತ ಸಮಯ ಯಾವಾಗಿರುತ್ತೆ ಅಂದರೆ ವೈದ್ಯರನ್ನು ಯಾವ ಸಮಯದಲ್ಲಿ ಅವ್ರನ್ನ ಭೇಟಿ ಮಾಡಬೇಕಾಗತ್ತೆ, ಪ್ರಮುಖವಾಗಿ ಇದಕ್ಕೆ ಪರಿಹಾರ ಏನು, ಇದರ ಜೊತೆಗೆ ಪೋಷಕರ ಪಾತ್ರ ಯಾವ ರೀತಿ ಆಗಿರುತ್ತೆ ಇಂತಹ ಸಮಯದಲ್ಲಿ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಹಾರ್ಟ್ ಅಟ್ಯಾಕ್ ಮಕ್ಕಳಲ್ಲೂ ಹೆಚ್ಚಳ. ಕಳೆದ 2 ರಿಂದ 3 ವರ್ಷಗಳಿಂದ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಸಹಜವಾಗಿ ಪೋಷಕರಲ್ಲಂತೂ ಆತಂಕ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅನುವಂಶೀಯವಾಗಿ ಈ ರೀತಿಯ ಕಾಯಿಲೆಗಳು ಬರುತ್ತಾ ಅಥವಾ ಹೇಗೆ ಕಾಣಿಸಿಕೊಳ್ಳುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸಮಾಜ ಸೇವಕಿ ಕವಿತಾ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ವೆಂಕಟೇಶ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ವೆಂಕಟೇಶ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ 2-3 ವರ್ಷಗಳಿಂದ ಕೋವಿಡ್ ಆದ ನಂತರ ಇಲ್ಲದೇ ಇರುವಂಥ ಕಾಯಿಲೆಗಳು ಬರ್ತಾ ಇರುವಂಥದ್ದು ಏನು ನಡೀತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ? ಸೊ ಕೋವಿಡ್ ಟೈಮಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಯೂಸ್ ಆಗೋಯ್ತು. ಅಂದರೆ ಮಕ್ಕಳಿಗೆ ಮನೆಯಲ್ಲೇ ಇದ್ದು ಸಿಸ್ಟಮ್ ಮುಂದೆ ಫೋನಲ್ಲಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಫಿಸಿಕಲ್ ಇನ್ಯಾಕ್ಟಿವಿಟಿನೂ ಒಂದು ರೀಸನ್ ಇರ್ಬೋದು. ಆದಮೇಲೆ ನಾವು ಇವತ್ತಿನ ಟಾಪಿಕ್ ತೊಗೊಬೇಕು ಅಂತಂದರೆ ಹಾರ್ಟ್ ರಿಲೇಟೆಡ್ ಇಶ್ಯೂ ತೊಗೊಳ್ಬೇಕು ಅಂದರೆ ಜಂಕ್ ಫುಡ್ಸ್ ತುಂಬ ಮೇಜರ್ ರೋಲ್ ಫಾರ್ಮ್ ಆಗ್ತಾಯಿದೆ, ಮೇಜರ್ ರೋಲ್ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ಅದು ಬಿಟ್ಟು ಅದೇ ಮಕ್ಕಳು ಆಚೆ ಹೋಗಿ ಆಟ ಆಡ್ತಾ ಇಲ್ಲ. ಸೊ ದಟ್ ಮೇ ಬಿ ದ ರೀಸನ್. ಒತ್ತಡ ಆಮೇಲೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಎಸ್ ಎಸ್ ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀವಿ. ಹೃದ್ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಪ್ರದೀಪ್ ಹಾರನಹಳ್ಳಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಸರ್. ಪ್ರದೀಪ್ ಸರ್, ಮಕ್ಕಳಿಗೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ. ಏನು ಕಾರಣ ಏನಿರಬಹುದು ಅಂತ? ನಾವು ಇಲ್ಲಿ ಅವಶ್ಯಕವಾಗಿ 2 ವ್ಯತ್ಯಾಸಗಳನ್ನ ನೋಡಬೇಕು. ಒಂದು ಹೃದಯಾಘಾತ, ಏನು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಇನ್ನೊಂದು ಕಾರ್ಡಿಯಕ್ ಅರೆಸ್ಟ್, ಅದು ಸಡನ್ ಕಾರ್ಡಿಯಕ್ ಡೆತ್ ಅಂತ ಕರಿತೀವಿ. ಸೊ ಈ ಎರಡನ್ನು ಬೇರೆ ಬೇರೆ ಮಾಡಿ ನೋಡಬೇಕಾಗುತ್ತೆ. ಹಾಗಾಗಿ ನಾವು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಮಕ್ಕಳಲ್ಲೇ ಅಂತ ನೋಡಕ್ ಹೋದ್ರೆ ನಾವು ಹೃದಯಾಘಾತವನ್ನು ಅತಿ ಹೆಚ್ಚಾಗಿ ವಯಸ್ಕರಲ್ಲಿ ಮಾತ್ರ ಕಾಣ್ತೇವೆ. ಇತ್ತೀಚೆಗೆ ಹೃದಯಾಘಾತ ಆಗುವಂಥ ವಯಸ್ಸು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ 25 ವರ್ಷದ ಮೇಲ್ಪಟ್ಟು ವಯಸ್ಸಿನವರಲ್ಲಿ ಕಾಣಿಸ್ತದೆ. ಅತಿ ವಿರಳವಾಗಿ ಅಲ್ಲಲ್ಲಿ ಹೃದಯಾಘಾತ ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಕಂಡು ಬಂದಿರಬಹುದು. ಆದರೆ ಇತ್ತೀಚಿನ ಪ್ರಮಾಣದಲ್ಲಿ ಸ್ವಲ್ಪ ಅದರ ರಿಪೋರ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಇದನ್ನ ಗಮನದಲ್ಲಿಟ್ಕೊಂಡು ಏನು ಅಂಶಗಳು ಕಾರಣ ಇರ್ಬೋದು ಅಂತ ನೋಡಿದ್ರೆ, ಈ ಮೊದಲು ಡಾಕ್ಟರ್ ವೆಂಕಟೇಶ್ ಅವರು ಹೇಳಿದಾಗೆ ಸೆಡೆಂಟ್ರಿ ಲೈಫ್ ಸ್ಟೈಲು, ಕೂತಲ್ಲೇ ಎಲ್ಲದೂ ಆಗುವಂಥದ್ದು, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರುವಂಥದ್ದು, ಇದೆಲ್ಲ ಅತಿ ಹೆಚ್ಚಾಗ್ತಾ ಹೋಗ್ತದೆ. ಪ್ರಮುಖವಾಗಿ ಮಕ್ಕಳಲ್ಲಿ ಅತಿ ಹೆಚ್ಚಾಗ್ತಾ ಇದೆ. ನಾವು ಅಧ್ಯಯನದ ಪ್ರಕಾರ ನೋಡಿದ್ರೆ ಈ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗುವಂಥದ್ದು ಅಥೆರೋಸ್ಕ್ಲೆರೋಸಿಸ್, ಅಂದರೆ ಈ ಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಫಾರ್ಮೇಷನ್ ಆಗುವಂಥದ್ದು. ವೈಜ್ಞಾನಿಕವಾಗಿ ಇದರ ಪ್ರಾರಂಭ ಅತಿ ಕಡಿಮೆ ವಯಸ್ಸಿನಲ್ಲೇ ಆಗ್ತದೆ. 5 ರಿಂದ 10 ವರ್ಷ ವಯಸ್ಸಿನಲ್ಲಿ ನಾವು ಆರ್ಟ್ರಿಯನ್ನಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಅದರಲ್ಲಿ ಫ್ಯಾಟ್ ಡೆಪಾಸಿಟ್ಸ್ ಕಾಣಿಸೋಕ್ಕೆ ಶುರು ಆಗ್ತದೆ. ಆದರೆ ಇದು ಎಲ್ಲರಲ್ಲೂ ಕೂಡ ಬೆಳವಣಿಗೆ ಆಗೋದಿಲ್ಲ. ಯಾರಲ್ಲಿ ಈ ಅಂಶಗಳು ಕಂಡು ಬರುತ್ತೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು, ಅನಿಯಮಿತ ಆಹಾರ ಪದ್ಧತಿ ಇರ್ಬೋದು, ದೈಹಿಕ ಶ್ರಮ ಕಡಿಮೆ ಇರುವಂಥದ್ದು ಇರ್ಬೋದು. ಸೊ ಈ ಪ್ರಕಾರ ನೋಡಿದ್ರೆ
ಈ ಮುಂದೆ ವಯಸ್ಕರಲ್ಲಿ ಆಗುವಂತ ಹಾರ್ಟ್ ಅಟ್ಯಾಕ್ನ ಹೃದಯಾಘಾತದ ಬೀಜದ ಬಿತ್ತನೆ ಚಿಕ್ಕ ವಯಸ್ಸಿನಲ್ಲೇ ಆಗಿರ್ತದೆ. ಸೊ ಅದು ಪ್ರಮುಖವಾದ ಅಂಶ. ಕೋವಿಡ್ ನಂತರ ಆ, ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕೇಳ್ಪಡ್ತಾ ಇದ್ದೇವೆ ಕೋವಿಡ್ ಇನ್ಫೆಕ್ಷನ್ ಇಂದ ಮತ್ತು ಕೋವಿಡ್ ವ್ಯಾಕ್ಸಿನ್ ಇಂದ ಹೃದಯಾಘಾತ ಜಾಸ್ತಿ ಆಗಿದೆ ಅಂತ ಹೇಳಿ. ಆ, ಆ, ಒಂದು ಮಟ್ಟಿಗೆ ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ಪೀಕ್ನಲ್ಲಿ ಅಂದ್ರೆ 2020-21 ಸಮಯದಲ್ಲಿ ಅಕ್ಯೂಟ್ ಕೋವಿಡ್ ಇರುವಾಗ ನಾವು ಒಂದು ಮಟ್ಟಿಗೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗಿರೋದನ್ನ ನೋಡಿದ್ವಿ. ಬಟ್ ನಂತರದ ದಿನಗಳಲ್ಲಿ ಅದು ಅಷ್ಟು ಅತಿಯಾಗಿ ಕಾಣಿಸ್ತಾ ಇಲ್ಲ. ಏನು ನಾವು ಒಂದು ಡೆವಲಪಿಂಗ್ ವರ್ಲ್ಡ್ ಅಥವಾ ಡೆವಲಪಿಂಗ್ ಕಂಟ್ರಿ ಅಂತ ಏನು ಹೇಳ್ತೀವಿ, ನಮ್ಮ ದೇಶದಲ್ಲಿ ಈಗಲೂ ಸಹ ಕ್ರಮೇಣವಾಗಿ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಕೋವಿಡ್ನಿಂದ ಅತಿ ಹೆಚ್ಚು ಅಂತ ಹೇಳೋದು ಕಷ್ಟ, ಬಟ್ ಇದರ ಬಗ್ಗೆ ಇನ್ನೂ ಅತಿಯಾದ ಅಧ್ಯಯನದ ಅವಶ್ಯಕತೆ ಇದೆ. ಎಸ್ ಮೇಡಮ್ ಅವರೇ, ಈಗ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಾಗ ಸಹಜವಾಗಿ ಪೋಷಕರಲ್ಲಿ ಆತಂಕ ಇರುತ್ತೆ. ಅಂದರೆ ಅದು ಅನುವಂಶೀಯವಾಗಿ ಇರುತ್ತಾ ಅಥವಾ ಹೇಗೆ ಇರುತ್ತೆ ಅನ್ನೋದು ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ನಿಮಗೂ ಹಂಗೆ ಅನ್ಸುತ್ತಾ ಕೋವಿಡ್ ಆದ ನಂತರನೇ, ಅಂದರೆ ಆ ಒಂದು ಏನು ವ್ಯಾಕ್ಸಿನ್ ಏನಿದೆಯಲ್ಲ ಅದರ ಎಫೆಕ್ಟಿಂದಾನೇ ಹಿಂಗೆ ಆಗ್ತಿರೋದು ಅಂತ ಹೇಗೆ? ಸಾಮಾನ್ಯವಾಗಿ ಜನರಲ್ ಎಲ್ಲರಲ್ಲೂ ಈ ಒಂದು ಮಿಸ್ಕನ್ಸೆಪ್ಷನ್ ಅಂತೂ ಇದ್ದೇ ಇದೆ. ಓಕೆ, ಕೋವಿಡ್ ವ್ಯಾಕ್ಸಿನೇಷನಿಂದಾನೇ ಈ ಥರ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ನಾವು ಹಲವು ದಶಕಗಳಿಂದ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಹೋದರೆ, ಈಗ ಒಂದು ಡಯಾಬಿಟೀಸು ಇರ್ಬೋದು, ಮುಂಚೆ ಬರೀ ದೊಡ್ಡವರಲ್ಲಿತ್ತು, ಬಟ್ ಅದು ಕೂಡ ನಾವು ಸಣ್ಣ ವಯಸ್ಸಿನಲ್ಲಿರೋ ಇನ್ನೂ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೂ ಕೂಡ ನಾವು ಗಮನಿಸಿದ್ವಿ. ಯಾಕಂದರೆ ಕೆಲವು ಮಕ್ಕಳನ್ನ ನಾನು ಅಬ್ಸರ್ವ್ ಮಾಡಿದ್ದೆ, ನಮ್ಮ ತಾಯಿ ನನಗೆ ಅನ್ನನೇ ತಿನ್ನಕ್ಕೆ ಬಿಡಲ್ಲ ಯಾಕಂದರೆ ನಂಗೆ ಆಗಲೇ ಡಯಾಬಿಟೀಸ್ ಬಂದುಬಿಟ್ಟಿದೆ ಅಂತ 4ನೇ ಕ್ಲಾಸ್ ಮಗು ಹೇಳಿದ್ದನ್ನು ನಾವು ಕೇಳಿದ್ದೀವಿ. ಸೊ ಇದು ಮುಂಚೆ ಇರಲಿಲ್ಲ. ಸೊ ಇದು ಹೇಗಂತಂದರೆ ಪ್ರತಿ ವರ್ಷ ಹೇಗೆ ನಾವೆಲ್ಲ ಡೆವಲಪ್ ಆಗ್ತಾ ಇದ್ದೀವಿ ಹಾಗೆಲ್ಲ ಇದು ಹೆಚ್ಚಾಗ್ತಾ ಇದೆ. ಬಟ್ ಜನರಲ್ ಈ ಒಂದು ಮಿಸ್ಕನ್ಸೆಪ್ಷನ್ ಅಂತೂ ಖಂಡಿತ ಇದೆ. ಬಟ್ ಇಟ್ ಕುಡ್ ಬಿ ಟ್ರೂ ಆರ್ ಇಟ್ ಮೇ ನಾಟ್ ಬಿ ಟ್ರೂ, ಯಾಕಂದರೆ ಅದಕ್ಕೆ ಏನೂ ನಮಗೆ ಆಧಾರ ಇಲ್ಲ. ಸೊ ರಿಸರ್ಚ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಸೊ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ವ್ಯಾಕ್ಸಿನೇಷನ್ ಅನ್ನೋಕ್ಕಾಗಲ್ಲ. ಬಿಕಾಸ್ ಕೋವಿಡ್ ತುಂಬ ಜನ ಏನು ಹೇಳ್ತಾರೆ, ನಾನು ಕೋವಿಡ್ ಬಂದೇ ಇರಲಿಲ್ಲ ಅಂತಾರೆ. ಬಟ್ ಏನಾಗಿರುತ್ತೆ, ಆ ಒಂದು ಟೈಮ್ನಲ್ಲಿ ಎಲ್ಲರಿಗೂ ಸಿಮ್ಟಮ್ಸ್ ಇಲ್ಲದೆ ತುಂಬ ಜನಕ್ಕೆ, ಅಂದರೆ ಆಲ್ಮೋಸ್ಟ್ ಎಲ್ಲರನ್ನೂ ಟಚ್ ಮಾಡಿ ಹೋಗೇ ಇರುತ್ತೆ. ಸೊ ಸಮ್ಹೌ ನಮಗೆ ಗೊತ್ತಿಲ್ಲ ಇಂಟರ್ನಲ್ಲಿ ಯಾವ ಆರ್ಗನ್ಸ್ಗೆ ಏನು ಎಫೆಕ್ಟ್ ಆಗಿದೆ ಅಥವಾ ಎಷ್ಟು ಇನ್ಫ್ಲಮೇಷನ್ ಇದೆ ಬಾಡಿನಲ್ಲಿ ಅಂತ. ಸೊ ದಟ್ ಕುಡ್ ಬಿ ಆಲ್ಸೋ ಒನ್ ಆಫ್ ದ ರೀಸನ್. ಮತ್ತು ಜನರು ಖಂಡಿತ ಈ ಥರ ಅಂತೂ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ನಾವೊಂದು ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಡ್ಯೂ ಟು ಪ್ಯಾಂಡಮಿಕ್ ಟೈಮಲ್ಲಿ ಏನು ಲಾಕ್ಡೌನಲ್ಲಿ ಮಕ್ಕಳು ಮನೆಯಲ್ಲಿ ಆ್ಯಕ್ಟಿವಿಟಿ ಇಲ್ಲದೆ ಕ್ಲಾಸಸ್ಸು ಆನ್ಲೈನ್ ಅಟೆಂಡ್ ಮಾಡಿಕೊಂಡು ತುಂಬ ಲೇಸಿ ಆಗಿ ಹೋಗಿದ್ರು, ಅದಾದ ಮೇಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಯಾವ ಮೂಮೆಂಟಲ್ಲಿ ಮಕ್ಕಳಲ್ಲಿ ಈ ರೀತಿಯ ಸೂಚನೆ ಕಂಡು ಬರುತ್ತೆ ಸರ್? ಸರ್, ಯೂಶ್ವಲಿ ಹೃದಯಾಘಾತ ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ನೋಡಿದ್ರೆ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು. ಅಂದರೆ ಹಾರ್ಟಲ್ಲಿ ಆಕ್ಸಿಜನ್ನು ಕಂಟೆಂಟ್ ಇರೋ ಬ್ಲಡ್ ಕಮ್ಮಿ ಆಗಿಬಿಡುತ್ತೆ. ಅಂದರೆ ಸ್ವಲ್ಪ ಹಾರ್ಟ್ ಫಾರ್ಮೇಷನ್ನೇ ಸರಿಯಾಗಿ ಆಗಿರಲ್ಲ. ಸೊ ಆ ಟೈಮಲ್ಲಿ ನಿಮಗೆ ಗುಡ್ ಬ್ಲಡ್ಡು ಬ್ಯಾಡ್ ಬ್ಲಡ್, ಅಂದರೆ ಆಕ್ಸಿಜನ್ ಕಡಿಮೆ ಇರೋ ಬ್ಲಡ್ಡು ಆಕ್ಸಿಜನೇಟ್ ಆಗಿರೋ ಬ್ಲಡ್ಡು ಎರಡೂ ಮಿಕ್ಸ್ ಆಗಿಬಿಟ್ಟು, ಸೊ ಯಾವಾಗಾದರೂ ಚೆನ್ನಾಗಿ ಮಕ್ಕಳು ಆಡ್ತಿರುವಾಗ ಅವ್ರ ಫಿಸಿಕಲ್ ಕೆಪಾಸಿಟಿಗೆ ಹಾರ್ಟಿಂದ ಬರೋ ಆಕ್ಸಿಜನ್ನು ಅದಕ್ಕೆ ಅಡಿಕ್ವೇಟ್ ಆಗದೆ ಇದ್ದಾಗ ದೆನ್ ಈ ಥರ ಸಿಮ್ಟಮ್ಸ್ ಕಾಣುತ್ತೆ. ಲೈಕ್ ಸಡನ್ನಾಗಿ ಬಿದೋಗೋದು, ಅನ್ಕಾನ್ಷಿಯಸ್ ಆಗೋದು. ಸೊ ಇದು ಒಂದು ರೀಸನ್ ಇರಬಹುದು. ಆಮೇಲೆ ಇನ್ನೊಂದು, ನಾನು ಹೇಳಿದ್ನಲ್ಲ ಕಂಜನೈಟಲ್ ಹಾರ್ಟ್ ಡಿಸೀಸಸ್ಸಿಂದ ಕಾರ್ಡಿಯೋಮೆಗಾಲಿ, ಹಾರ್ಟ್ ದೊಡ್ಡದಾಗೋದು, ಕಾರ್ಡಿಯೋಮೆಗಾಲಿ ಅಂತಾರೆ. ಕಾರ್ಡಿಯೋ ಅಂದರೆ ಹಾರ್ಟು ಆಗೋ ರೋಗನ ಕಾರ್ಡಿಯೋಮೆಗಾಲಿ ಅಂತಾರೆ. ಸೊ ಆ ಚಾನ್ಸಸ್ಸು ಮಕ್ಕಳಲ್ಲಿ ಇರೋದ್ರಿಂದ ಈ ಥರ ಅನ್ಕಾನ್ಷಿಯಸ್ ಆಗಿ ಬಿದೋಗೋದು, ಹಾರ್ಟ್ ಅಟ್ಯಾಕ್ಸ್ ಆಗೋ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನು ಇನ್ಫೆಕ್ಷನ್ನು, ಟೀತ್ ಇನ್ಫೆಕ್ಷನ್ ಆದಾಗ ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತೀವಿ. ಆ ಟೀತಲ್ಲಿರೋ ಇನ್ಫೆಕ್ಷನ್ನು ಹೋಗ್ಬಿಟ್ಟು ಹಾರ್ಟ್ಗೆ ವಾಲ್ವ್ಸಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಒಳಗಡೆ ಲೇಯರು ಇದು ಇನ್ಫೆಕ್ಟ್ ಆಗಿಬಿಡುತ್ತೆ. ಅದನ್ನು ಎಂಡೋಕಾರ್ಡೈಟಿಸ್, ಇನ್ಫ್ಲಮೇಷನ್ ಆಫ್ ದ ಇನ್ಸೈಡ್ ಲೇಯರ್ ಆಫ್ ದ ಹಾರ್ಟ್. ಸೊ ಅದರಿಂದನೂ ಈ ಥರ ಆಗೋ ಚಾನ್ಸಸ್ಸು ಇರುತ್ತೆ. ಬಟ್ ದ ಥಿಂಗ್ ಈಸ್ ಎಲ್ಲನೂ ಫೇಟಲ್ ಆಗಲ್ಲ. ನಾವು ನೋಡ್ತಾ ಇರೋ ಕೇಸಸ್ಸು ಫೇಟಲ್ ಆಗಿ ಸಿನ್ಸ್ ಅವರು ಡೆತ್ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕು ಅದಕ್ಕೆ ಡೆತ್ಗೆ ನಾವು ಕ್ಲೋಸಾಗಿ ರಿಲೇಟ್ ಮಾಡ್ತೀವಿ. ಬಟ್ ದೀಸ್ ಆರ್ ಆಲ್ ದ ರೀಸನ್ಸ್. ಹಾರ್ಟಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದಕ್ಕೆ ಇವೆಲ್ಲ ರೀಸನ್ಸು. ಇದರಿಂದ ಸ್ವಲ್ಪ ಡಿಫ್ರೆಂಟ್ ಸ್ಟೇಜಲ್ಲಿ ಮಗುಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ, ಜಾಸ್ತಿ ಸ್ಟ್ರೆಸ್ ಮಾಡಿದಾಗ, ಮೆಂಟಲ್ ಸ್ಟ್ರೈನು ಫಿಸಿಕಲ್ ಸ್ಟ್ರೈನು ಎರಡೂ ಇನ್ಕ್ಲೂಡ್ ಆಗುತ್ತೆ.
ಆಮೇಲೆ ನೀವು ಕೇಳಿರ್ಬೋದು ಹಿಂಗೆ ಆಡ್ತಾ ಆಡ್ತಾ ಹಂಗೆ ಬಿದ್ದೋಯ್ತು ಮಗು ಅಂತ. ಇವೆಲ್ಲ ಮೋಸ್ಟ್ ಕಾಮನ್ಲಿ ಕಂಜನೈಟಲ್ ಹಾರ್ಟ್ ಡಿಸೀಸಸ್. ಸೊ ಹಾರ್ಟ್ ಅಟ್ಯಾಕ್ ಅಂತ ಹೇಳಲಿಕ್ಕಾಗಲ್ಲ, ಇಟ್ ಈಸ್ ಆಲ್ ಮೈಲ್ಡ್ ಫಾರ್ಮ್ಸ್ ಆಫ್ ಹಾರ್ಟ್ ರಿಲೇಟೆಡ್ ಇಶ್ಯೂ ಇನ್ ದ ಚಿಲ್ಡ್ರನ್ ಅಂತ ಹೇಳ್ಬೋದು. ಪ್ರದೀಪ್ ಸರ್, ಈಗ ಇದ್ದಕ್ಕಿದ್ದಾಗೆ ಆ ಮಗುವಿಗೆ ಹೃದಯಾಘಾತ ಆದಾಗ ಆ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತೇಳಿ? ಅತಿ ಅವಶ್ಯಕವಾದ ಕ್ರಮ ಆ ಸಂದರ್ಭದಲ್ಲಿ ಅಂತಂದ್ರೆ ಆ ಸನ್ನಿವೇಶನ ವಿಟ್ನೆಸ್ ಮಾಡೋಂಥವ್ರು, ಅದನ್ನ ನೋಡಿದಂಥವ್ರು ತಕ್ಷಣವೇ ಮಗುನ ಅನ್ಕಾನ್ಷಿಯಸ್ ಆಗಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು CPR ಅಂತ ಕರಿತೀವಿ. CPR ಅಂತಂದ್ರೆ ಕಾರ್ಡಿಯೋ ಪಲ್ಮನರಿ ರೆಸಸಿಟೇಷನ್ ಅಂತೇಳಿ. ನಾವು ತಕ್ಷಣನೇ ಹಾರ್ಟ್ ಕಂಪ್ರೆಷನ್, ಚೆಸ್ಟ್ ಕಂಪ್ರೆಷನ್ನ ಸ್ಟಾರ್ಟ್ ಮಾಡಬೇಕಾಗ್ತದೆ. ಇದು ಮಾಡೋದ್ರಿಂದ ಬ್ರೈನ್ ಮತ್ತು ಇತರ ಅಂಗಗಳಿಗೆ ಬ್ಲಡ್ ಸಪ್ಲೈನ ತಾತ್ಕಾಲಿಕವಾಗಿ ಮೇಂಟೈನ್ ಮಾಡ್ಬೋದು. ಬರೀ ಇದು ಒಂದರಿಂದನೇ ಜೀವ ಉಳಿಯೋದಿಲ್ಲ. ಇದಕ್ಕೆ ಚೈನ್ ಆಫ್ ಸರ್ವೈವಲ್ ಅಂತೀವಿ. ಒಂದು CPR ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಬೇಕು. ತಕ್ಷಣ ನಾವು ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ತಕ್ಷಣ ಬೇರೆ ಹೆಲ್ಪ್ ಕರಿಬೇಕಾಗ್ತದೆ. ಕರೆದು ಮಗುನ ತಕ್ಷಣ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದನ್ನು ಆರಂಭಿಸಬೇಕಾಗ್ತದೆ. ಯಾಕೆಂದರೆ ಒಬ್ಬನೇ ವ್ಯಕ್ತಿ ಸತತವಾಗಿ ಕೆಲವು ನಿಮಿಷಗಳಿಗಿಂತ ಜಾಸ್ತಿ CPR ಮಾಡೋದು ಬಹಳ ಕಷ್ಟ. ಮಗು ಆದರೂ ಸಹ ಕೆಲವು ನಿಮಿಷಗಳಿಗಿಂತ ಜಾಸ್ತಿ CPR ಮಾಡೋದು ಕಷ್ಟ. ಹಾಗಾಗಿ ರೊಟೇಷನ್ ಬೇಕಾಗ್ತದೆ. ಹಾಗಾಗಿ ಹೆಲ್ಪಿಂಗ್ ಹ್ಯಾಂಡ್ ಅತ್ಯಗತ್ಯ. ಮತ್ತು AED ಅಂತ ಕರಿತೀವಿ. ಈ ಒಂದು ಹಾರ್ಟ್ಗೆ ರೀಸ್ಟಾರ್ಟ್ ಮಾಡೋದಕ್ಕೆ ಶಾಕ್ ಕೊಡುವಂಥ ಯಂತ್ರ. ಸೊ ಈ ಯಂತ್ರ ಅಲ್ಲಲ್ಲಿ ಅಳವಡಿಕೆಯಾಗಿ ಲಭ್ಯವಿದ್ದರೆ ತಕ್ಷಣ ಅದನ್ನು ತಗೊಂಡು ಶಾಕ್ ಕೊಡೋದ್ರಿಂದ ಹಾರ್ಟ್ ಮತ್ತೆ ರೀಸ್ಟಾರ್ಟ್ ಆಗೋದಕ್ಕೆ ಸಹಾಯವಾಗ್ತದೆ. ಇದೆಲ್ಲ ಕ್ರಮಗಳನ್ನು ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಜನರಲ್ಲಿ ಜ್ಞಾನ ಹೆಚ್ಚಾಗ್ತಾ ಇದೆ. AED ಅಂತ ನಾವೇನು ಕರಿತೀವಿ ಡಿವೈಸು, ಡಿಫಿಬ್ರಿಲೇಟರ್ ಡಿವೈಸು, ಇತ್ತೀಚಿನ ದಿನಗಳಲ್ಲಿ ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಪಬ್ಲಿಕ್ ಪ್ಲೇಸಸ್ಸಲ್ಲಿ ಮಾತ್ರ ಇರುವಂಥದ್ದು ಕಂಡು ಬರ್ತಾ ಇದೆ. ಇದರ ಅಳವಡಿಕೆ ಇನ್ನೂ ಹೆಚ್ಚಾಗಬೇಕು, ವಿಸ್ತಾರವಾಗಿ ಅಳವಡಿಸಬೇಕು. ಶಾಲೆಗಳಲ್ಲಿರ್ಬೋದು, ಇನ್ನೂ ಇತ್ಯಾದಿ ಸಾರ್ವಜನಿಕ ಜಾಗಗಳಲ್ಲಿ ಕೂಡ ಇದು ಲಭ್ಯವಾದರೆ, ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕ್ರೈಮ್ ಆದರೆ ಪೊಲೀಸ್ ಅವರಿಗೆ ತಕ್ಷಣ CCTV ವಿಡಿಯೋ ಫುಟೇಜ್ ಸಿಗ್ತದೆ, ಸುತ್ತಮುತ್ತಲಿನ ಜಾಗದಲ್ಲಿ ವಿಡಿಯೋ ಫುಟೇಜ್ ಸಿಗುತ್ತೆ. ಅಷ್ಟು ಮಟ್ಟದಲ್ಲಿ AEDಯ ಅಳವಡಿಕೆ ಆಗಬೇಕು. ಅಲ್ಲಲ್ಲಿ AED ಅಳವಡಿಕೆ ಆಗಿದ್ರೆ ಎಲ್ಲಿ ಕೂಡ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆದರೆ ತಕ್ಷಣವೇ ರೆಸ್ಪಾಂಡ್ ಮಾಡೋದಕ್ಕೆ ಸಹಾಯಕಾರಿಯಾಗ್ತದೆ. ಎಸ್ ಮೇಡಮ್ ಅವರಾದರೆ ಈ ರೀತಿ ಹೃದಯಾಘಾತ ಆದಾಗ ಜಾಗೃತಿ ಇಲ್ಲದೆ ಇರೋದು ಪ್ರಮುಖ ಕಾರಣ. ಅಂದರೆ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡದೇ ಇರೋದು. ತಕ್ಷಣ ಅಲ್ಲಿ ಏನೋ ಆಗುತ್ತೆ, ಅಲ್ಲಿಂದ ಅವ್ರನ್ನ ತೆಗೆದುಕೊಂಡು ಹೋಗಬೇಕು ಅಂದರೆ ಅದು ಲಾಂಗ್ ಆಗುತ್ತೆ, ಆಂಬ್ಯುಲೆನ್ಸ್ ಬರೋದು ಲೇಟ್ ಆಗುತ್ತೆ. ಸೊ ಆ ರೀತಿ ವ್ಯವಸ್ಥೆ ಇಲ್ಲದೆ ಇರೋದು ಇದು ಒಂದು ಕೂಡ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ಅದು ಒಂದು ಕಾರಣ ಇರ್ಬೋದು. ಬಟ್ ಅದಕ್ಕೂ ನಾವು ಹಿಂದೆ ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಮಕ್ಕಳಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದು ಪೋಷಕರಲ್ಲಿ ಮತ್ತು ಶಾಲೆಗಳಲ್ಲಿ ಕೆಲವು ಅವೇರ್ನೆಸ್ ಪ್ರೋಗ್ರಾಮ್ನ ಖಂಡಿತವಾಗ್ಲಿ ನಾವು ಮಾಡಲೇಬೇಕಾಗತ್ತೆ. ಫಸ್ಟು ಆಗ್ತಾ ಇದೆ ಅಂದರೆ ಏನಕ್ಕೆ ಆಗ್ತಾ ಇದೆ, ವಾಟ್ ಇಸ್ ದ ರೂಟ್ ಕಾಸ್, ಅಂದರೆ ಮಕ್ಕಳದು ಫುಡ್ ಹ್ಯಾಬಿಟ್ಸ್ ಹೆಂಗಿದೆ, ಬರೀ ಜಂಕ್ ತಿಂತಾರೆ. ಫಾರ್ ಎಕ್ಸಾಂಪಲ್, ನಾನು ಜಸ್ಟ್ ಒಂದು 4-5 ಡೇಸ್ ಹಿಂದೆ ನಾನು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೆ. ಒಂದು 3 hours ಜರ್ನಿ ಅಷ್ಟೇ. ಕೇವಲ ಒಂದು 2 ವರ್ಷದ ಮಗು 200 ml ಕೋಕ್ ಟಿನ್ನ ಮಗು ಫುಲ್ಲು ಮುಗಿಸ್ತು. ಸೊ ಆಮೇಲೆ ನೆಕ್ಸ್ಟ್ ಆದಮೇಲೆ ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡಿದ್ರು. ಅದಾಗ್ತಾ ಇದ್ದಂಗೆ ಚಾಕ್ಲೇಟ್ ಓಪನ್ ಆಯಿತು. ಸೊ ಮಕ್ಕಳು ಕಂಟಿನ್ಯೂಸ್ ಆಗಿ ಏನಾದರೂ ತಿನ್ನಲೇಬೇಕು. ಬಟ್ ಏನಾದರೂ ಅಂದರೆ ಅವರು ಹೆಲ್ದಿಯಾಗಿರೋದಂತೂ ತಿಂತಾ ಇಲ್ಲ. ಅವ್ರ ಚಾಯ್ಸ್ ಏನಿರುತ್ತೆ, ಇಲ್ಲ ಏರಿಯೇಟೆಡ್ ಡ್ರಿಂಕ್ಸು, ಇಲ್ಲ ಚಿಪ್ಸು, ಇಲ್ಲಾಂದರೆ ಚಾಕ್ಲೇಟು. ಸೊ ಈ ಥರದ್ದು. ಸೊ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಮಕ್ಕಳಲ್ಲಿ ಹಾರ್ಟ್ ಇಶ್ಯೂಸ್ ಬರೋದು ಕಾಮನ್ನು. ಬಟ್ ನೀವು ನೆನ್ಪು ಮಾಡ್ಕೊಳ್ಳಿ, ನಾವು ವೆನ್ ವಿ ವರ್ ಇನ್ ಚೈಲ್ಡ್ಹುಡ್, ನಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ನಮ್ಮ ಒಂದು ಊಟದ ಅಭ್ಯಾಸ ಹೇಗಿತ್ತು, ಇವಾಗಿನ ಮಕ್ಕಳ ಊಟದ ಅಭ್ಯಾಸ ಹೇಗಿದೆ. ಏನಾದರೂ ಮಕ್ಕಳು ಹಠ ಮಾಡ್ತಾರೆ ಅಂತಂದರೆ ಸಾಕು, ಅದಕ್ಕೂ ಮುಂಚೆನೇ ಫಸ್ಟೇ ಕೊಟ್ಬಿಡೋದು. ಮೊದಲು ನೀನು ತೊಗೊಂಡ್ಬಿಡು, ನೀನು ಸೈಲೆಂಟ್ ಆಗಿರು. ಯಾಕೆಂದರೆ ಫಸ್ಟು ಪೋಷಕರೇ ಫೋನಲ್ಲಿ ಬ್ಯುಸಿ ಆಗಿರ್ತಾರೆ. ಮಕ್ಕಳಿಗೂ ಒಂದು ಎಕ್ಸ್ಟ್ರಾ ಫೋನ್ ತಂದುಬಿಟ್ಟಿದ್ದಾರೆ ಇವಾಗ. ಅವ್ರಿಗೆ ಆನ್ಲೈನ್ ಕ್ಲಾಸ್ ಬೇಕು ಅಂತ ತಂದಿರೋದಲ್ದೇನು, ಮಗು ಊಟ ಮಾಡೋದಕ್ಕೂ ಫೋನ್ ಕೊಡಬೇಕು, ಹೇಳಿದ ಮಾತು ಕೇಳೋಕ್ಕೂ ಫೋನ್ ಕೊಡಬೇಕು, ಸೈಲೆಂಟಾಗಿ ಕೂತ್ಕೊಳ್ಬೇಕಂದ್ರೂ ಫೋನ್ ಕೊಡಲೇಬೇಕು.
ಸೊ ಫೋನ್ ನೋಡ್ತಾ ನೋಡ್ತಾ ಅವ್ರು ಏನು ತಿಂತಾರೆ ಅವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಸೊ ಆಬ್ವಿಯಸ್ಲಿ ಅವ್ರು ಬರೀ ಈ ಥರದ್ದೇ ಒಂದು ಆಹಾರನ ಸೇವಿಸ್ತಾ ಬಂದಾಗ ಕ್ರಮೇಣ ಅವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದಾಗ ಈ ಥರದ್ದೆಲ್ಲ ಆಗೋದು ಕಾಮನು. ಆದಾಗ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತ ಇದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಖಂಡಿತವಾಗ್ಲೂ ಸ್ಕೂಲಲ್ಲಿ ಮತ್ತು ಪೇರೆಂಟ್ಸ್ಗಳಿಗೆ ಈಗ ಹೇಗೆ ರೆಗ್ಯುಲರ್ ಆಗಿ ಸ್ಕೂಲಲ್ಲಿ ಮೀಟಿಂಗ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೋ ಆ ಥರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಖಂಡಿತವಾಗ್ಲೂ ಮಾಡಲೇಬೇಕು, ತುಂಬ ಅವಶ್ಯಕ ಇದೆ. ಎಸ್ ವೆಂಕಟೇಶ್ವರ್, ಈಗ ಪ್ರಮುಖವಾಗಿ ಇತ್ತೀಚೆಗೆ ಶಾಲೆಗಳಲ್ಲಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ಮಕ್ಕಳಲ್ಲಿ ಅಂದರೆ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತಾ? ಒತ್ತಡನೂ ಇದೆ, ಬಿಕಾಸ್ ಸ್ಟಡೀಸು, ರ್ಯಾಂಕಿಂಗ್ ಟಾರ್ಗೆಟ್ಸು. ನಾವು ಓದ್ತಿರೋ ಟೈಮಲ್ಲಿ ಸಿಲಿಬಸ್, ಇವನ್ ಐ ಆಮ್ ಎ ಡಾಕ್ಟರ್, ನಾವು ಓದ್ಬಿಟ್ಟೆ ಬಂದಿರೋದು ಸ್ಟೇಟ್ ಸಿಲಿಬಸ್ಸಲ್ಲೇ ಬಂದಿರೋದು. ಸೊ CBSE ICSE ಸಿಲಿಬಸ್ ಇವಾಗ ನಮ್ಮ ಮಕ್ಕಳಿಗೆ ನಾವೇನಾದರೂ ಹೇಳ್ಕೊಡಕ್ಕೆ ಹೋದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ನಾವು ಹೇಳ್ಕೊಡ್ಲಿಕ್ಕಾಗಲ್ಲ, ಅಷ್ಟು ಟಾಪಿಕ್ಸ್ ಇರುತ್ತೆ, ಅಷ್ಟು ಕಾಂಪ್ಲೆಕ್ಸಿಟಿ ಇರುತ್ತೆ. 5th ಸ್ಟ್ಯಾಂಡರ್ಡು 7th ಸ್ಟ್ಯಾಂಡರ್ಡ್ಗೆ ನಾವು 2nd PUC ಓದಿದ್ದು ವಿಷಯಗಳಿದೆ. ಸೊ ಆಬ್ವಿಯಸ್ಲಿ ಮಕ್ಕಳ ಬ್ರೈನೂ ಅಷ್ಟು ಫಾಸ್ಟಾಗಿ ಓಡಾಡ್ತಾ ಇದೆ. ಬಟ್ ದ ಥಿಂಗ್ ಈಸ್ ಅವ್ರು ಅರ್ಥ ಮಾಡಿಕೊಂಡು ಸೇಮ್ ಡ್ಯೂರೇಷನ್ ಅಂತೂ ಚೇಂಜ್ ಆಗಿಲ್ಲ. 40 ಮಿನಿಟ್ಸಲ್ಲಿ ಒಂದು ಟಾಪಿಕ್ ಕೊಟ್ಟರೆ ಅದನ್ನು ಕರೆಕ್ಟಾಗಿ ಓದಿ ಅದನ್ನು ಮನನ ಮಾಡಿಕೊಂಡು ಅದನ್ನು ಬಾಯ್ಪಾಠ ಮಾಡಿ ಒಪ್ಪಿಸಿ ಅದರಲ್ಲಿ ರ್ಯಾಂಕ್ ತೊಗೊಳ್ಬೇಕು. ಅದು ಪೇರೆಂಟ್ಸಿಂದನೂ ಸ್ಟ್ರೆಸ್ ಬರ್ತಾ ಇರುತ್ತೆ, ಪಿಯರ್ ಪ್ರೆಷರು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಂದ್ಬಿಟ್ಟು. ಈ ನಡುವೆ ಕಡಿಮೆ ಆಗಿರ್ಬೋದೇನೋ, ಐ ಡೋಂಟ್ ನೋ. ಬಟ್ ದ ಥಿಂಗ್ ಈಸ್ ಸ್ಟಡೀಸ್ ಅನ್ನೋದು, ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ, ಯಾವುದು ಬ್ಯಾಗಲ್ಲಿ ಬುಕ್ಸ್ ಎಲ್ಲ ಹಾಕಿ ಕಳಿಸ್ತಾರಲ್ಲ, ಸೋ ಮೆನಿ ಸಿಲಿಬಸ್ ಇರೋದ್ರ ಒಂದೊಂದು ಬುಕ್ಕು ಇಟ್ ಈಸ್ ವೆರಿ ಬಿಗ್. ಸೊ ಆ ಥರ ಫಿಸಿಕಲ್ ಸ್ಟ್ರೈನು ಆಗ್ತಾಯಿದೆ, ಇಂಪ್ರಾಪರ್ ಪಾಸ್ಚರು ಆಗ್ತಾಯಿದೆ. ಸೊ ಈ ರೀತಿ ಫಿಸಿಕಲಿ, ಮೆಂಟಲಿ, ಸೈಕಾಲಜಿಕಲಿ ಮಕ್ಕಳು ಎಫೆಕ್ಟ್ ಆಗ್ತಿದೆ. ಅದರಿಂದ ಇಂಡೈರೆಕ್ಟಾಗಿ ಆಬ್ವಿಯಸ್ಲಿ ಹೃದಯನೂ ಇಟ್ ಗೆಟ್ ಇನ್ಫ್ಲುಯೆನ್ಸ್ಡ್. ಸೊ ಮೇ ಬಿ ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್ ಅಂತಲೂ ಹೇಳ್ಬೋದು. ಸೊ ಸ್ಕೂಲ್ ಅಂತ ತೊಗೊಂಡು ಸ್ಟ್ರೆಸ್ ಅಂತ ತೊಗೊಂಡ್ರೆ ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ಬೋದು. ಪ್ರದೀಪ್ ಸರ್, ಈಗ ಪ್ರಮುಖವಾಗಿ ಈ ಟೈಮಲ್ಲಿ ಪೋಷಕರ ಪಾತ್ರ ಹೇಗಿರುತ್ತೆ ಅಂತೇಳಿ? ಪೋಷಕರ ಪಾತ್ರ ಮತ್ತು ಶಾಲೆಯ ಪಾತ್ರ ತುಂಬ ಪ್ರಮುಖವಾದದ್ದು. ಯಾಕಂದರೆ ಮಕ್ಕಳು ಅರ್ಧ ಸಮಯ ಮನೆಯಲ್ಲಿ ಕಳೀತಾರೆ, ಅರ್ಧ ಸಮಯ ಶಾಲೆಯಲ್ಲಿ ಕಳೀತಾರೆ. ಸೊ ಇಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ನು ಅಥವಾ ಒಂದು ಇಂಟ್ರಾಕ್ಷನ್ ಕೂಡ ಅತ್ಯವಶ್ಯಕವಾಗ್ತದೆ. ಪೋಷಕರಲ್ಲಿ ಅರಿವು ತುಂಬ ಅತ್ಯವಶ್ಯಕ. ಅಂದರೆ ಈ ರೀತಿಯ ತೊಂದರೆಗಳು ಬರಬಹುದು ಅನ್ನೋ ಒಂದು ಪ್ರಯರ್ ನಾಲೆಡ್ಜ್ ಇದ್ದರೆ ಪೋಷಕರು ಅದಕ್ಕೆ ತಕ್ಕನಾದ ಕ್ರಮಗಳನ್ನು ಕೈಗೊಳ್ಳೋದು ಅವರಿಗೆ ಸಾಧ್ಯವಾಗ್ತದೆ. ಸೊ ಪೋಷಕರಲ್ಲಿ ಅರಿವು ತುಂಬ ಪ್ರಮುಖ. ಪೋಷಕರಲ್ಲಿ ಅರಿವಿದ್ದರೆ ಏನು ಸರಿಯಾದ ದಾರಿ, ಉದಾಹರಣೆಗೆ ಆಹಾರ ಕ್ರಮ ಇರ್ಬೋದು, ಅಥವಾ ದೈಹಿಕ ಶ್ರಮ, ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಮಕ್ಕಳನ್ನು ಹೆಚ್ಚಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಎನ್ಕರೇಜ್ ಮಾಡುವಂಥದ್ದು ಇರ್ಬೋದು. ಇದು ಮನೆಯಲ್ಲಿ ಅಥವಾ ಔಟ್ಡೋರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅಥವಾ ಟ್ರೆಕ್ಕಿಂಗ್, ಹೈಕಿಂಗ್, ಈ ಥರದ ಆ್ಯಕ್ಟಿವಿಟೀಸ್ ಇರ್ಬೋದು. ಇದರಲ್ಲಿ ಎನ್ಕರೇಜ್ ಮಾಡೋದ್ರಿಂದ ಪೋಷಕರ ಆರೋಗ್ಯ ಜೊತೆಗೆ ಮಕ್ಕಳ ಆರೋಗ್ಯ, ಮತ್ತು ಮಕ್ಕಳಿಗೆ ಅವರು ವಯಸ್ಕರಾದಾಗ ಅವರಿಗೆ ಈ ರೀತಿ ಹೃದಯಾಘಾತದ ತೊಂದರೆ ಬರುವಂಥ ಏನು ರಿಸ್ಕ್ ಇರ್ತದೆ ಅದು ಕೂಡ ಓವರಾಲ್ ಆಗಿ ಕಡಿಮೆ ಆಗ್ತದೆ. ಮತ್ತು ಆಹಾರ ಪದ್ಧತಿ, ನಾವು ಈ ಶಾಲಾ ಪಠ್ಯಕ್ರಮದಲ್ಲಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಇರ್ಬೋದು, ಅಥವಾ ಮತ್ತೊಂದು ಬಗ್ಗೆ ಅದೇನೋ ಅಳವಡಿಕೆಯನ್ನು ಕಾಣ್ಪಡ್ತೇವೆ. ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ಇನ್ನೂ ಅಧಿಕವಾಗಿ ಶಾಲಾ ಪಠ್ಯಕ್ರಮದಲ್ಲಿ ಅಳವಡಿಸಿದರೆ ಇದು ಒಂದು ರೀತಿಯಲ್ಲಿ ಉತ್ತಮ ಬುನಾದಿ ಅಂತ ಹೇಳ್ಬೋದು. ಫೌಂಡೇಶನ್ ಸರಿಯಾಗಿ ಬೀಳೋದ್ರಿಂದ ಒಂದು ಹೆಲ್ತಿ ಹ್ಯಾಬಿಟ್ಸ್ನ ಕಲ್ಟಿವೇಟ್ ಮಾಡೋದಕ್ಕೆ ಬಹಳ ಸಹಾಯಕಾರಿಯಾಗ್ತದೆ. ಸೊ ಅದು ಮಕ್ಕಳಲ್ಲಿ ಬಂದರೆ ಮಕ್ಕಳಿಂದ ಪೋಷಕರಿಗೆ, ಪೋಷಕರಿಂದ ಮಕ್ಕಳಿಗೆ ಒಂದು ಏನು ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್ ಆಗ್ತದೆ. ಇದರಿಂದ ಓವರಾಲ್ ಒಂದು ಪರಿವಾರದ, ಫೈನಲಿ ದೇಶದ ಮಟ್ಟದಲ್ಲಿ ಒಂದು ಬೆಳವಣಿಗೆ ಮತ್ತು ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಸ್ ಮೇಡಮ್ ಅವರೀಗ ಪ್ರಮುಖವಾಗಿ ನೀವು ಹೇಳಿದ್ರಿ, ಅಂದರೆ ತೆಗೆದುಕೊಳ್ತಾ ಇರುವಂಥ ಫುಡ್ ಸರಿ ಇಲ್ಲ ಅಂತೇಳಿ, ಅಂದರೆ ಯಾವ ರೀತಿಯಾಗಿ ಆಹಾರ ಕ್ರಮಗಳು ಇರಬೇಕು ಅಂತೇಳಿ? ಆಹಾರ ಕ್ರಮಗಳು ಅಂದ ತಕ್ಷಣ ಈಗ ನಾವು ಒಂದು 10 ವರ್ಷದ ಮಗುನ ಕರ್ಕೊಂಡು ಇಲ್ಲ ನೀನು ಇದನ್ನೆಲ್ಲ ತಿನ್ನೋದನ್ನ ಬಿಟ್ಟುಬಿಡಬೇಕು ಅಂತಂದರೆ ಖಂಡಿತ ಆ ಮಗು ಕೇಳಲ್ಲ. ಯಾಕಂದರೆ ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದರೆ ಆ ಮಗು ತಿನ್ನೋದಕ್ಕೆ ಅಂತ ಶುರು ಮಾಡಿದ ತಕ್ಷಣವೇ ಫಸ್ಟು ದೊಡ್ಡವರೇ ಅದಕ್ಕೆ ಮೊದಲು ಚಾಕ್ಲೇಟು ಅಂದರೆ ಏನು ಅನ್ನೋದನ್ನು ಪರಿಚಯಿಸೋದು.
ಯಾಕಂದರೆ ಮಗು ತಾನಾಗೆ ಹೋಗಿ ಅಂಗಡಿಗೆ ಹೋಗಿ ಇಂಥದ್ದನ್ನೆಲ್ಲ ತೊಗೊಂಡು ಬರ್ತಿರಲ್ಲ. ಮಗು ಹತ್ತಿರ ಈ ಥರದ ವಸ್ತುಗಳನ್ನ ಕೊಡೋದು ಬಿಟ್ಟು ಹಣ್ಣು ಬೇರೆ ಏನಾದರೂ ಒಂದು ಆಲ್ಟರ್ನೇಟಿವ್ ಕೊಟ್ಟು ಅಭ್ಯಾಸ ಮಾಡಿದರೆ, ಈ ಥರದ್ದನ್ನೆಲ್ಲ ನಾವು ನನಗೂ 2 ಮಕ್ಕಳಿರೋದ್ರಿಂದ ಆ ಒಂದು ಜರ್ನಿನಲ್ಲಿ ನಾನು ನೋಡಿದ್ದೀನಿ. ಕೆಲವು ಮಕ್ಕಳು ಹಾಲಿಗೆ ಸಕ್ಕರೆ ಹಾಕಿದ್ರೆ ಕುಡಿಯೋದೇ ಇಲ್ಲ, ಕೆಲವು ಮಕ್ಕಳು ಸಕ್ಕರೆ ಹಾಕಿದ್ರೇ ಕುಡಿತಾರೆ. ಹಾಗಿದ್ರೆ ಅದಕ್ಕೆ ಸಕ್ಕರೆ ಹಾಕಿದ್ರೇ ಕುಡಿಬೇಕು ಅನ್ನೋದನ್ನ ಆ ಮಗುಗೆ ಯಾರು ಹೇಳ್ಕೊಟ್ಟಿದ್ದು? ಸೊ ನಾವೆಲ್ಲ ಹಾಕಿ ಕೊಟ್ಟು ಕಲಿಸಿ ಅದಕ್ಕೆ ಅಂದರೆ ಇಂಟ್ರೊಡ್ಯೂಸ್ ಮಾಡೋದು, ಅದಕ್ಕೆ ಪರಿಚಯಿಸೋದು. ಕೆಲವೊಂದು ತಿಂಡಿಗಳಿರ್ಬೋದು, ಆಹಾರ ಇರ್ಬೋದು, ಈವನ್ ಜಂಕ್ ಫುಡ್ ಇರ್ಬೋದು, ಅದಕ್ಕೆ ಹೇಗೆ ಮಕ್ಕಳು ಎಕ್ಸ್ಪೋಸ್ ಆಗ್ತಾರೆ. ನೀವು ಹೇಳ್ಬೋದು ಟಿ ವಿನಲ್ಲಿ ಆ್ಯಡ್ ಬಂತು, ಮಗು ಡಿಮ್ಯಾಂಡ್ ಮಾಡುತ್ತೆ, ಅಲ್ಲಿ ಬರ್ತಾ ಇರೋದು ನನಗೆ ಬೇಕೇ ಬೇಕು ಅಂತ. ಬಟ್ ಮೊದಲಿಂದಾನೇ ಈಗ ನಾನು ಹೇಳಿದೆ, ಬೆಳೆದ ಮೇಲೆ ಹೇಳ್ಕೊಡೋದು ಕಷ್ಟ. ಸಣ್ಣ ಮಕ್ಕಳಿಂದಾನೇ ಶುರು ಮಾಡಿದಾಗ ಮೇ ಬಿ ಆ ಥರದ ನಮ್ಮ ಮಗು ಟಿ ವಿನ ನೋಡಿ ಕೇಳೋವಾಗ ನಾವು ಹೇಳ್ಬೋದು ಇದು ಒಳ್ಳೇದಲ್ಲ ಕೆಟ್ಟದ್ದು ಅಂತ. ಮೇ ಬಿ ಆವಾಗ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಮೊದಲಿಂದ ಅದು ಅಭ್ಯಾಸನೇ ಇಲ್ಲ ಅಂದಾಗ ಅದು ದೇಹ ಖಂಡಿತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಆ ಮಗುಗೆ ಆ ರುಚಿ ಇಷ್ಟ ಆಗದೆ ಇರ್ಬೋದು, ಅಥವಾ ಬಾಡಿಗೆ ಅದನ್ನು ತೊಗೊಂಡಾಗ ಅವ್ರಿಗೇನೋ ಒಂಥರ ಡಿಸ್ಕಂಫರ್ಟ್ ಅನಿಸಿ ನೆಕ್ಸ್ಟ್ ಟೈಮ್ ಅದನ್ನು ಕೊಟ್ಟಾಗ ಬೇಡ ಅಂತ ಆ ಮಗುನೇ ತಿರಸ್ಕಾರ ಮಾಡೋದು, ಈ ಥರ ಆಗುತ್ತೆ. ಸೊ ಇದು ಹೇಗಂತಂದರೆ ರೈಟ್ ಫ್ರಮ್ ದ ಡೇ ಒನ್ ಮಗು ಹುಟ್ಟಿದಾಗಿಂದನೇ ಅದರ ಅಪ್ಪ ಅಮ್ಮಂದು ಒಂದು ಜವಾಬ್ದಾರಿ ಆಗುತ್ತೆ. ನಾವು ಯಾವ ಥರದನ್ನ ಮಕ್ಕಳಿಗೆ ಪರಿಚಯಿಸ್ತೀವಿ, ಇಲ್ಲ ಅದು ಹುಟ್ತಾ ಇದ್ದಂಗೆ ಏನೋ ಅದಕ್ಕೆ ಮೊಬೈಲ್ ತೋರ್ಸೋಕ್ಕೆ ಶುರು ಮಾಡ್ತೀವ, ಅದನ್ನು ನಾವೇ ಮಾಡೋದು. ಅಥವಾ ತಿನ್ನೋ ಪ್ರತಿಯೊಂದು ಆಹಾರನೂ ನೀವು ಮನೇಲಿ ಮಾಡಿದ ರಾಗಿ ಸರಿನೇ ಕೊಡೋಕ್ಕೆ ಶುರು ಮಾಡ್ತೀರಾ, ಅಥವಾ ಡೈರೆಕ್ಟಾಗಿ ಏನಾದರೂ ಒಂದು ರೆಡಿ ಫುಡ್ನ ತಂದು ಕೊಟ್ಟು ಬಿಡ್ತೀರಾ. ಮಕ್ಕಳಾಗಲಿ ದೊಡ್ಡವರಾಗಲಿ ತಿಳ್ಕೊಬೇಕಾಗಿರೋದು ಏನಂದರೆ, ಎನಿಥಿಂಗ್ ನಾವು ಒಂದು ಪ್ಯಾಕೆಟಿಂದ ಓಪನ್ ಮಾಡಿ ಕೊಡ್ತೀವಿ ಅಂತಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ, ಮತ್ತು ಅದು ತುಂಬ ಟೇಸ್ಟ್ ಆಗಿದೆ ಅಂತಂದರೆ ಅದರಲ್ಲಿ ಟೇಸ್ಟ್ ಮೇಕರ್ ಇರುತ್ತೆ. ಸೊ ಇದು ಹೆಚ್ಚು ಜವಾಬ್ದಾರಿ ಪೋಷಕರದೇ ಇರುತ್ತೆ ಇದರಲ್ಲೆಲ್ಲ, ಊಟದ ಒಂದು ಅಭ್ಯಾಸ. ಮತ್ತು ಮಕ್ಕಳನ್ನ ನೀವು ನೋಡಿ, ಯಾವಾಗ ನೋಡಿದ್ರೆ ಈಗ ಕಾಲೇಜ್ ಮಕ್ಕಳಿರ್ಬೋದು, ಸ್ಕೂಲ್ ಮಕ್ಕಳಿರ್ಬೋದು, ನೀವು ಅವ್ರನ್ನ ಡಾಮಿನೋಸ್, ಪಿಜ್ಜಾ ಹಟ್ ಇಂಥ ಜಾಗದಲ್ಲೇ ನೀವು ನೋಡ್ತೀರಾ ಹೊರತು ಯಾವುದು ಅಥೆಂಟಿಕ್ ಫುಡ್ ಆ ಥರ ಸಿಗೋವಂಥ ಒಂದು ಸ್ಥಳದಲ್ಲಿ ನಿಮ್ಗೆ ಅವ್ರು ಸಿಗೋದೇ ಇಲ್ಲ. ಸೊ ಬರೀ ಆ ಥರದ ಊಟಗಳನ್ನೇ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಅದರಿಂದ ಏನಾಗುತ್ತೆ, ದೇಹದಲ್ಲಿ ಎಷ್ಟು ಕಷ್ಟ ಆಗ್ತಿರುತ್ತೆ ದೇಹಕ್ಕೆ ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋಕ್ಕೆ. ಬಾಡಿಲಿ ಆಬ್ವಿಯಸ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಪ್ರತಿಯೊಂದು ಆರ್ಗನು ವೀಕ್ ಆಗ್ತಾ ಹೋಗುತ್ತೆ. ಸೊ ಈ ಥರದ್ದೆಲ್ಲ ತಿಳುವಳಿಕೆ ಮಕ್ಕಳಿಗೆ ಆ ರುಚಿ ಅವ್ರಿಗೆ ಹಿಡ್ಕೊಂಡ್ಮೇಲೆ ನಾವು ಹೇಳಿದ್ರೆ ಅವ್ರು ಖಂಡಿತ ಕೇಳೋದೇ ಇಲ್ಲ. ಸೊ ಇದನ್ನು ನಾವು ತಿಂತ ರೂಢಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಮುಂದೆ ಇದ್ರೆ ಟೆಂಪ್ಟ್ ಆಯಿತು, ತಿಂದೆ ಒಂದು ಫುಲ್ ಚಿಪ್ಸ್ ಪ್ಯಾಕೆಟ್ ಮುಗಿಸೇ ಬಿಟ್ಟೆ ಅಂತ ಹೇಳ್ತೀವಿ ಅಲ್ವಾ. ಸೊ ಅದಕ್ಕೆ ಮೊದಲು ಅದನ್ನ ಪರಿಚಯಿಸುವಾಗ ಪೇರೆಂಟ್ಸ್ಗಳದ್ದು ತುಂಬಾ ಒಂದು ಮಹತ್ವವಾದ ಪಾತ್ರ ಇರುತ್ತೆ. ಸೊ ಮೊದಲಿಂದನೇ ಅದನ್ನು ಮಾಡಿಕೊಂಡು ಬಂದರೆ ಬಹಳ ಸುಲಭ ಆಗುತ್ತೆ. ಈಗ ಸಡನ್ನಾಗಿ ನೀವು 10 ವರ್ಷ 15 ವರ್ಷದ ಮಗುಗೆ ಹೀಗೆ ಮಾಡಬೇಡ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇನ್ನೊಂದು ಅಕಾಡೆಮಿಕ್ ಪ್ರೆಷರ್ ಅಂತ ನೀವು ಹೇಳಿದ್ರಿ. ಆ್ಯಕ್ಚುಲಿ ಇವಾಗಿನ ಮಕ್ಕಳಿಗೆ ಹುಟ್ಟತಾನೆ ಅವ್ರಿಗೆ ಎಷ್ಟೊಂದು ರಿಸೋರ್ಸಸ್ಗೆ ಆಕ್ಸೆಸ್ ಇರೋದ್ರಿಂದ ಅವರು ತುಂಬ ಇಂಟೆಲಿಜೆಂಟ್ ಇರ್ತಾರೆ. ಬಟ್ ಆದರೂ ಅವ್ರಿಗೆ ಯಾಕೆ ಅಕಾಡೆಮಿಕ್ ಸ್ಟ್ರೆಸ್ ಅನಿಸುತ್ತೆ ಅಂತಂದರೆ, ಆಲ್ರೆಡಿ ಅವ್ರು ಗ್ಯಾಡ್ಜೆಟ್ಸ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಮೊಬೈಲ್ ದೂರ ಇಟ್ಟಿದ ತಕ್ಷಣ ಅವ್ರು ರೆಸ್ಟ್ಲೆಸ್ ಆಗೋದ್ರು, ಅವ್ರು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೇನೋ ನೆನ್ಪಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನೋ ಒಂಥರ ಅಸಮಾಧಾನ. ಈಗ ಎಲ್ಲರೂ ಅಷ್ಟೇ, ದೊಡ್ಡವರು ಅಷ್ಟೇ, ಫೋನ್ ಬಿಟ್ಟು 1 ಅವರ್ ಇರಬೇಕು ಅಂತಂದರೆ, ಎಲ್ಲೋ ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಇರಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಮಕ್ಕಳು ಆ ಒಂದು ಸೈಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು. ತುಂಬ ಗ್ಯಾಜೆಟ್ಸ್ ಅಡಿಕ್ಟ್ ಆಗಿರೋದ್ರಿಂದ ಅವ್ರಿಗೆ ಅಕಾಡೆಮಿಕ್ಸ್ ಪ್ರೆಷರ್ ಅನ್ನಿಸ್ತಾ ಇದೆ. ಕ್ಲಾಸಲ್ಲಿ ಹೇಳೋದನ್ನ ಕೇಳಿಸ್ಕೊಳಕ್ಕೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲ್ಲ, ನೆನ್ಪಿಟ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಅವ್ರದ್ದು ಎಷ್ಟು ಶಾರ್ಟ್ ಆಗೋಗ್ಬಿಟ್ಟಿದೆ ಅವ್ರ ಕಾನ್ಸಂಟ್ರೇಷನ್ ಅಂದರೆ, ರೀಲ್ಸ್, ಈ ಜನ್ರೇಷನ್ನೇ ಜಸ್ಟ್ ರೀಲ್ಸ್. ಸೊ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರ ಅಟ್ರಾಕ್ಷನ್, ಅವ್ರ ಅಟೆನ್ಷನ್ನ ನಾವು ಸೀಕ್ ಮಾಡಬೇಕಂದ್ರೆ ಅಷ್ಟು 45 ಮಿನಿಟ್ಸ್ ಕ್ಲಾಸ್ ಕೇಳುವಷ್ಟು ಪೇಷನ್ಸ್ ಅವ್ರಿಗಿರೋದೇ ಇಲ್ಲ. ಸೊ ಟೀಚರ್ಗೂ ಅದೊಂದು ಏನಾಗ್ಬಿಡುತ್ತೆ, ಪ್ರೆಷರು. ಓಕೆ, ಎಷ್ಟು ಬೇಗನೋ ಅಷ್ಟು ಬೇಗ ನಾನು ಅವ್ರಿಗೆ ತಲೆನಲ್ಲಿ ತುಂಬಬೇಕು. ಸೊ ಅದೇ ಥರ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅದು ಅಡ್ಮಿನಿಸ್ಟ್ರೇಷನ್ ಏನೇ ಇರ್ಬೋದು. ರಿಸಲ್ಟ್ಸ್ ಆಬ್ವಿಯಸ್ಲಿ ಅವ್ರಿಗೆ ಬೋರ್ಡಲ್ಲಿ ಹಾಕಬೇಕು, 10th ಎಷ್ಟು ಪರ್ಸೆಂಟೇಜ್ ಬಂದಿದೆ, 12th ಬಂದಿದೆ ಅಂತ. ಸೊ ಅವ್ರ ಮಕ್ಕಳನ್ನ ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರೆಷರ್ ಮಕ್ಕಳ ಕೈಯಲ್ಲಿ ತೊಗೊಳಕ್ಕಾಗ್ತಾ ಇಲ್ಲ. ಆಲ್ ದಿಸ್ ರೀಸನ್, ಫುಡ್ ಹೆಲ್ತಿ ಫುಡ್ ಸಿಗ್ತಾ ಇಲ್ಲ, ಮತ್ತು ಎನ್ವಿರಾನ್ಮೆಂಟೂ ಅದಕ್ಕೆ ಒಂದು ಜವಾಬ್ದಾರಿ ಆಗುತ್ತೆ. ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್ನೆಲ್ಲ ನಾವು ಇವಾಗಲೇ ನೋಡ್ತಾ ಇರೋದು, ಇದೆಲ್ಲ ಮುಂಚೆ ಇರಲಿಲ್ಲ. 10-15-20 ವರ್ಷಗಳ ಕೆಳಗಡೆ ಈ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಕೂಡ ಇರಲಿಲ್ಲ, ಪೊಲ್ಯೂಷನ್ನು ಇಷ್ಟೊಂದು ಇರಲಿಲ್ಲ. ಸೊ ಎಲ್ಲ ಫ್ಯಾಕ್ಟರ್ಸ್ನು ನಾವು ಗಮನಕ್ಕೆ ತೊಗೊಂಡಾಗ, ನಾಟ್ ಓನ್ಲಿ ಫುಡ್, ಎನ್ವಿರಾನ್ಮೆಂಟ್, ಗ್ಯಾಜೆಟ್ಸ್ ಇರ್ಬೋದು, ಸೊ ಪೊಲ್ಯೂಷನ್ ಇರ್ಬೋದು, ಇದೆಲ್ಲನೂ ಸೇರಿ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಮಕ್ಕಳ ಒಂದು ಈ ಹೆಲ್ತ್ಗೆ ಅಂತ ನನ್ನ ಅನಿಸಿಕೆ. ಎಸ್, ಹಾಗಾದರೆ ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ನೀವು ಜಾಗೃತಿನ ವಹಿಸ್ತಾ ಇದ್ದೀರಿ ಅಂತೇಳಿ, ಅಂದರೆ ನಿಮ್ಮ ಮಕ್ಕಳಿಗೆ ಫೋನ್ ಕೊಡ್ತಾ ಇಲ್ವ, ಇವಾಗ ಕೊಡ್ತಾ ಇದ್ದೀರಾ? ಇಲ್ಲ ಅಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಏನು ಹೇಳ್ತಾರೆ, ಥ್ಯಾಂಕ್ಸ್, ಸಮ್ ಪೀಪಲ್ ಸೇ ಥ್ಯಾಂಕ್ಸ್ ಟು ಕೋವಿಡ್. ಜಾಗೃತಿ ಇಲ್ಲ, ಸಮ್ ಪೀಪಲ್ ಸೇ ಥ್ಯಾಂಕ್ಸ್ ಟು ಕೋವಿಡ್. ಯಾಕೆ ಅಂತಂದ್ರೆ ತುಂಬಾ ಕೆಲಸಗಳೆಲ್ಲ ಮನೆಯಿಂದಾನೇ ಆಗ್ತಾ ಇರೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಕಂಪನಿಗಳೆಲ್ಲ. ಸೊ ಕೊಡ್ತೀರಾ ಇಲ್ಲ ಹೇಳಿ, ಫೋನ್ ಕೊಡ್ತೀರಾ ಇಲ್ಲ? ಇಲ್ಲ, ಖಂಡಿತ. ಅಂದರೆ ರೆಸ್ಟ್ರಿಕ್ಟೆಡ್, ಯು ಹ್ಯಾವ್ ಟು ರೆಸ್ಟ್ರಿಕ್ಟ್. ಅವ್ರಿಗೆ ಹೇಳಬೇಕು, ನೀನು ಇಂಥ ಸಮಯದಲ್ಲೇ ಸಿಗುತ್ತೆ, ಇಂಥ ಸಮಯದಲ್ಲಿ ಸಿಗೋದಿಲ್ಲ ಅಂತ. ಇವಾಗ ನಾನು ಹೇಳ್ತೀನಿ, ಬೋತ್ ದ ಪೇರೆಂಟ್ಸ್ ವರ್ಕಿಂಗ್ ಇದ್ದರೆ ಅವರು ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರ್ಬೋದು, ಬಟ್ ಅವ್ರು ತುಂಬಾ ಎಲ್ಲ ಒಂದು ಫೀಲ್ಡಲ್ಲೂ ಕಾಂಪ್ರಮೈಸ್ ಆಗ್ತಿರ್ತಾರೆ. ಒಂದು ಮಕ್ಳಿಗೆ ಅಫೆಕ್ಷನ್ ಕೊಡೋಕ್ಕಾಗ್ತಿರಲ್ಲ, ಅವ್ರನ್ನ ಮಾನಿಟರ್ ಮಾಡೋಕ್ಕಾಗ್ತಿರಲ್ಲ. ವೆನ್ ಬೋತ್ ದ ಪೇರೆಂಟ್ಸ್ ಆರ್ ನಾಟ್ ಅವೈಲಬಲ್, ಆವಾಗಲೇ ಅವ್ರ ಸ್ಕ್ರೀನ್ ಟೈಮ್ನ ನೀವು ಮಾನಿಟರ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಂತ ನೀವು ಕೇಳ್ಬೋದು, ಹಾಗಿದ್ರೆ ಯಾವಾಗಲೂ ತಾಯಿನೇ ಕೆಲಸನ ಸ್ಯಾಕ್ರಿಫೈಸ್ ಮಾಡಬೇಕಾ ಅಂತ. ಸೊ ಇಟ್ಸ್ ಅಗೇನ್ ಡಿಪೆಂಡ್ ಆನ್ ದ
ದ ಕಪಲ್ ಯಾರು ಆ ಜವಾಬ್ದಾರಿನ ತಗೊಳ್ತೀರಾ ಅಂತ. ಮಕ್ಕಳು ಒಂದು ಸರ್ಟನ್ ಏಜ್ ಬರೋವರೆಗೂ ಅವರೆಲ್ಲ ಒಳ್ಳೆ ಹ್ಯಾಬಿಟ್ಸ್ ಅವ್ರು ಕಲ್ಟಿವೇಟ್ ಮಾಡ್ಕೊಳ್ಳೋವರೆಗೂ ಯಾರಾದರೂ ಒಬ್ಬರು ಅವ್ರನ್ನ ಕ್ಲೋಸಾಗಿ ಮಾನಿಟರ್ ಮಾಡಲೇಬೇಕು. ಬಿಕಾಸ್ ಇಟ್ಸ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ. ಮುಂಚೆ ಜಾಯಿಂಟ್ ಫ್ಯಾಮಿಲಿಲಿಂದಾಗ ಅಜ್ಜಿ ತಾತ ಇರ್ತಾ ಇದ್ರು, ಸೊ ಅವರು ಅವ್ರನ್ನ ಗಮನಿಸ್ಕೊಳ್ತಾ ಇದ್ರು. ಈಗ ಕರೆದು ಕೂತು ಕತೆ ಹೇಳೋ ಅಷ್ಟು ಸಮಯ ಯಾರ ಹತ್ರ ಇದೆ? ಯಾರ ಹತ್ರನೂ ಸಮಯನೇ ಇಲ್ಲ. ಅದಕ್ಕೋಸ್ಕರ ಮಕ್ಕಳು ಈ ಥರದ್ದೆಲ್ಲ ದಾರಿ ಅಥವಾ ಈ ಥರದ್ದೆಲ್ಲ ಒಂದು ಹ್ಯಾಬಿಟ್ಸ್ನ ಕಲ್ತ್ಕೊಳ್ತಾ ಇದ್ದಾರೆ. ಪ್ರದೀಪ್ ಸರ್, ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೃದಯದಲ್ಲಿ ರಂಧ್ರ ಇರುತ್ತಲ್ಲ, ಅದು ಕಾರಣ ಏನು ಸರ್? ಹೃದಯದಲ್ಲಿ ರಂಧ್ರ ಅಂತ ನಾವೇನ್ ಕರಿತೀವಿ, ಇದೊಂದು ಸಾಮಾನ್ಯವಾಗಿ ಎಲ್ಲಾ ರೀತಿಯ ತೊಂದರೆಗಳನ್ನು ಹೆಚ್ಚಿನ ಅಂಶ ಪೇರೆಂಟ್ಸ್ ಕನ್ಸಲ್ಟೇಷನ್ ಬಂದಾಗ ಮಗುಗೆ ಏನ್ ತೊಂದರೆ ಅಂದ್ರೆ ಹೋಲ್ ಇನ್ ದ ಹಾರ್ಟ್ ಅಂತಾರೆ. ಹೋಲ್ ಅಂತ ಹೇಳಿ ಒಂದು ಕಾಮನ್ ವರ್ಡ್ ಆಗಿ ಯೂಸ್ ಮಾಡ್ತೀವಿ, ಆದರೆ ಕೂಲಂಕುಷವಾಗಿ ನೋಡಿದ್ರೆ ಅದು ಬೇರೆ ಬೇರೆ ರೀತಿಯ ಕಂಜನೆಟಲ್ ಹಾರ್ಟ್ ಡಿಸೀಸ್ ಅಂದ್ರೆ ಏನು ಜನ್ಮಜಾತ ಹೃದಯದ ತೊಂದರೆಗಳು ಅಂತ ಕರಿತೀವಿ, ಆ ತರದ ಡಿಫೆಕ್ಟ್ಗಳಿರ್ತದೆ. ಇದು ಈ ರಂಧ್ರಗಳು ಅತಿಯಾಗಿ ಆಲ್ಮೋಸ್ಟ್ 100% ಇದೆಲ್ಲ ಬೈ ಬರ್ತ್ ಇರ್ತದೆ. ನಂತರ ಡೆವಲಪ್ ಆಗುವಂತ ಸನ್ನಿವೇಶಗಳು ಬಹಳ ಕಡಿಮೆ. ತುಂಬಾ ಕಾಮನ್ ರೀತಿ, ತುಂಬಾ ಸಾಮಾನ್ಯವಾದ ರೀತಿಯ ರಂಧ್ರಗಳಂತಂದ್ರೆ ASD ಅಂತ ಕರಿತೀವಿ, VSD ಅಂತ ಕರಿತೀವಿ, PDA ಪೇಟೆಂಟ್ ಡಕ್ಟಸ್ ಆರ್ಟೀರಿಯೋಸಿಸ್. ಇದು ಮೂರು ತುಂಬಾ ಸಾಮಾನ್ಯ ರೀತಿಯ ಹಾರ್ಟ್ನಲ್ಲಿ ಕಂಡುಬರುವಂತ ರಂಧ್ರಗಳು. ಎಲ್ಲ ರಂಧ್ರಗಳು ತೊಂದರೆ ಕೊಡುತ್ತೆ ಅಂತ ಹೇಳಕ್ ಬರಲ್ಲ. ಉದಾಹರಣೆಗೆ ASD ಅಂತ ಏನ್ ಕರಿತೀವಿ, ಹೆಚ್ಚಿನ ಅಂಶ ಮಕ್ಕಳಲ್ಲಿ ಅದು ಇದ್ರೂ ಕೂಡ ಏನು ಮಕ್ಕಳು ತೊಂದರೆ ಅನುಭವಿಸೋದಿಲ್ಲ. ಎಷ್ಟೋ ಸಾರಿ ವಯಸ್ಕರು ತಮ್ಮ 40ನೇ ವಯಸ್ಸಿನಲ್ಲಿ 50ನೇ ವಯಸ್ಸಿನಲ್ಲಿ ಬೇರೆ ಕಾರಣಕ್ಕೆ ಹಾಸ್ಪಿಟಲ್ಗೆ ಬಂದಾಗ ಇದನ್ನ ಕಂಡುಹಿಡಿಯಲಾಗಿರ್ತದೆ. ಅಂದ್ರೆ ಅವರು ಹುಟ್ಟಿದಾಗಿನಿಂದ ಅದು ರಂಧ್ರ ಇದ್ರೂ ಕೂಡ ಅವ್ರು ಏನೂ ತೊಂದರೆ ಅನುಭವಿಸಿರೋದಿಲ್ಲ. ಸೊ ಹಾಗಾಗಿ ಕೆಲವು ರೀತಿಯ ರಂಧ್ರಗಳು ಮಕ್ಕಳು ಹುಟ್ಟಿದಾಗ ಇರುತ್ತೆ, ಅವರು ಬೆಳೆಯುತ್ತಾ ಹೋದಂತೆ ರಂಧ್ರಗಳು ತಂತಾನೆ ಮುಚ್ಚಿಕೊಳ್ಳುವಂತ ಸನ್ನಿವೇಶಗಳು ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಚಿಕಿತ್ಸೆ ನಿರ್ಧಾರ ನೀವು ನಿಮ್ಮ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ತಗೊಳ್ಳುವಂಥದ್ದು ಬಹಳ ಒಳ್ಳೆಯದು. ಎಲ್ಲ ರಂಧ್ರಕ್ಕೂ ಚಿಕಿತ್ಸೆ ಅವಶ್ಯಕತೆ ಇರುವುದಿಲ್ಲ. ವೈದ್ಯರ ಸಲಹೆ ಮೇರೆಗೆ ನೀವು ಚಿಕಿತ್ಸಾ ಕ್ರಮವನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಎಸ್ ಎಸ್ ವೆಂಕಟೇಶ್ ಸರ್, ಈಗ ಪ್ರಮುಖವಾಗಿ ಪೋಷಕರಲ್ಲಿ ಒಂದು ಆತಂಕ ಏನು ಅಂತಂದರೆ, ಈ ರೀತಿಯ ಹೃದಯ ಸಂಬಂಧಿ ಕಾಯಿಲೆ ಕಂಡು ಬಂದಾಗ ಅದು ಅನುವಂಶೀಯವಾಗಿನ ಅಥವಾ ಪೋಷಕರ ಜೀವನ ಶೈಲಿಯ ಪರಿಣಾಮದಿಂದ ಹಿಂಗಾಗತ್ತಾ ಅಥವಾ ಅದು ಸ್ವಾಭಾವಿಕವಾಗಿ ಬರುವಂಥ ಕಾಯಿಲೆನಾ ಇದು ಹೃದಯಘಾತ? ಇಲ್ಲ ಸರ್, ಅವರು ಡಾಕ್ಟರ್ ಪ್ರದೀಪ್ ಅವರು ಹೇಳಿದಾಗೆ ಕಂಜನೈಟಲ್ ಹಾರ್ಟ್ ಡಿಸೀಸಸ್, ಕಂಜನೈಟಲ್ ಹೆಸರಲ್ಲೇ ಇದೆ ನೋಡಿ, ಜೊತೆಯಲ್ಲೇ ಬರೋ ಹಾರ್ಟ್ ಪ್ರಾಬ್ಲಮ್ ಅದು. ಸೊ ವೆರಿ ರೇರ್ಲಿ ಆ ಥರ ತೊಗೊಂಡ್ರೆ ಪ್ರೆಗ್ನೆಂಟ್ ವುಮೆನ್ ಸುತ್ತಮುತ್ತ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಒಂದಿರುತ್ತೆ, ಜೆನೆಟಿಕ್ ಚೇಂಜಸ್ ಏನಾದರೂ ಆದರೆ, ಬಟ್ ಆನ್ ದ ವೇ ಹುಟ್ಟಿದಾಗೆ ಬರ್ತಾ ಇರುತ್ತೆ ಹೊರತು ಹುಟ್ಟಿದ ಮೇಲೆ ಎಲ್ಲ ನಾರ್ಮಲ್ ಆಗಿದ್ದು ಆಮೇಲೆ ಬರೋ ಚಾನ್ಸಸ್ ತುಂಬ ಕಮ್ಮಿ, ಅದು ಆಗೋದು ಇಲ್ಲ. ಸೊ ಪ್ರೆಗ್ನೆಂಟ್ ವುಮೆನ್ ಸುತ್ತಮುತ್ತ ನಾವೇನಾದರೂ ಸ್ಮೋಕಿಂಗ್ ಮಾಡಿ, ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಆದರೆ ದಟ್ ಮೇ ಇನ್ಫ್ಲುಯೆನ್ಸ್ DNA ಚೇಂಜಸ್ ಆಗಿ ಅದು ಹಾರ್ಟ್ ಮಗುದು ಹೊಟ್ಟೆಯಲ್ಲಿರೋ ಮಗು DNA ಏನಾದರೂ ಚೇಂಜ್ ಆಗಿ ಅದೇನಾದರೂ ಏನಂತಾರೆ ಡೆವಲಪ್ ಆಗೋ ಸ್ಟೇಜಲ್ಲಿ ಏನಾದರೂ ಅಫೆಕ್ಟ್ ಆದರೆ ಈ ಥರ ಹಾರ್ಟ್ ಹೋಲ್ಸು ಅಂತ ಹೇಳ್ತಿರಲ್ಲ, ಸಾರ್ ಹೇಳ್ದಂಗೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟು, ವೆಂಟ್ರಿಕಲ್ ಸೆಪ್ಟಲ್ ಡಿಫೆಕ್ಟು, ಆಮೇಲೆ ಪೇಟೆಂಟ್ ಡಕ್ಟಸ್ ಆರ್ಟೀರಿಯೋಸಿಸು, ಇನ್ನು ಸಿವಿಯರ್ ಫಾರ್ಮ್ ಒಂದಿದೆ ಟೆಟ್ರಾಲಜಿ ಆಫ್ ಫಾಲೋಟ್ ಅಂತ. ಸೊ ಈ ಥರ ಒಂದು 4 ವಿಧವಾಗಿ ಮಾಡ್ತೀವಿ. ಬಟ್ ನಾಟ್ ಆಲ್ ಸೆಪ್ಟಲ್ ಡಿಫೆಕ್ಟ್ಸ್ ಆರ್ ವೆರಿ ಡೇಂಜರಸ್. ಕೆಲವು ಮಾತ್ರ ತುಂಬ ಫೇಟಲ್ ಆಗಿರುತ್ತೆ, ಕೆಲವು ಟ್ರೀಟಬಲ್ಲು, ಕೆಲವಕ್ಕೆ ಟ್ರೀಟ್ಮೆಂಟೇ ಬೇಕಾಗಿಲ್ಲ. ಆ್ಯಸ್ ಸರ್ ಟೋಲ್ಡ್, ಏನಕ್ಕೋ ಒಂದು ಸರ್ತಿ ಎಕೋಕ್ ಮಾಡ್ಸೋಕ್ಕೆ ಬಂದಿರ್ತಾರೆ ಆಫ್ಟರ್ 40 to 50 years ಅವರು. ಸೊ ನೋಡಿದಾಗ ಇದು ಸೆಪ್ಟಲ್ ಡಿಫೆಕ್ಟ್ ಇತ್ತಾ ಅಂತಾನೆ. ಸೊ ದಟ್ ಈಸ್ ಹೌ ವೆರಿ ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ಬೋದು. ಕೆಲವು ಅಷ್ಟು ಇನ್ಸಿಗ್ನಿಫಿಕೆಂಟ್ ಆಗಿರುತ್ತೆ, ಕೆಲವು ಲೈಫ್ ಥ್ರೆಟ್ನಿಂಗ್ ಆಗಿರುತ್ತೆ. ಮೇಡಮ್ ಅವರೇ, ಪ್ರಮುಖವಾಗಿ ಮಕ್ಕಳ ಬೆಳವಣಿಗೆ ಯಾವ ರೀತಿ ಆಗಿರಬೇಕು ಅಂದರೆ, ಇಂಥ ಕಾಯಿಲೆಯಿಂದ ದೂರ ಇರಬೇಕು ಅಂತಂದರೆ ಬೆಳವಣಿಗೆ ಹೇಗಿರಬೇಕು ಅಂತ? ಸೊ ಈಗಾಗಲೇ ನಾನು ಹೇಳ್ದಂಗೆ ರೈಟ್ ಫ್ರಮ್ ದ ಬಿಗಿನಿಂಗ್, ಮಗು ಹುಟ್ಟಿದಾಗಿದ್ದ ನಡೆಯೋಕ್ಕೆ ಶುರು ಮಾಡಿದಾಗ್ಲೇ ನೀವು ಯಾವ್ಯಾವ ಥರ ಒಂದು ಆ್ಯಕ್ಟಿವಿಟಿನಲ್ಲಿ ಮಗುನ ಇನ್ವಾಲ್ವ್ ಮಾಡ್ತೀರಾ.
ಸೊ ಅದೇ ಫಾರ್ ಎಕ್ಸಾಂಪಲ್ ಊಟ ಮಾಡಲ್ಲ ಅಂದಿದ ತಕ್ಷಣ ಮೊಬೈಲ್ ಕೊಟ್ಬಿಡೋದು, ಆ ಥರದ್ದು ಮಾಡ್ದೇನೆ ನೀವು ಸ್ವಲ್ಪ ಟೈಮ್ ಕೊಟ್ಕೊಂಡು ಮಗುನ ಯಾವ್ಯಾವ ಥರ ಅದು ಇಂಡೋರ್ ಆದ್ರೂ Social ಆಗಿರ್ಬೋದು, media ಅಲ್ಲಿ ಇರೋದು ಔಟ್ಡೋರ್, ಕಾರಣ ಅಂತ ಹಾಂ ಹೇಳ್ತಾರೆ. ಇಂಡೋರ್ ಅಥವಾ ಔಟ್ಡೋರ್ ಆಕ್ಟಿವಿಟೀಸ್ ಯಾವುದಾದ್ರೂ ಆಗಿರ್ಬೋದು, ಅದನ್ನು ಆಡೋದಕ್ಕೆ ಮಕ್ಕಳಿಗೆ ಹೆಚ್ಚು ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮಕ್ಕಳು ಯಾವಾಗಲೂ ಸೋಫಾ ಮೇಲೆ ಒಂದೇ ಕಡೆ ಕೂತ್ಕೊಂಡು ಗಂಟೆ ಕೂತ್ಕೊಂಡು ಇಲ್ಲ ಟಿ ವಿ ಇಲ್ಲ ಮೊಬೈಲು ಎರಡನ್ನೇ ನೋಡ್ತಾ ಇರ್ತಾರೆ. ಸೊ ಇದು ಇವಾಗ ಅದೇನೆ ನಾವು ಟೈಮ್ ಕೊಟ್ರೇನೆ ಮಕ್ಕಳಿಗೆ ಗೊತ್ತಾಗೋದು ಏನೆಲ್ಲ ಮಾಡ್ಬೋದು ಅಂತ. ಹೇಳ್ತಾರಲ್ಲ ಮಕ್ಕಳು, ನಾವು ಹೇಳಿದ್ದನ್ನ ಯಾವತ್ತು ಫಾಲೋ ಮಾಡಲ್ಲ, ನಾವು ಮಾಡಿದ್ದನ್ನ ಫಾಲೋ ಮಾಡ್ತಾರೆ. ನಾವು ಕೂತ್ಕೊಂಡು ಮೊಬೈಲ್ ಈಗ ನೋಡಿ 4 ಜನ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸು ಅಂತಂದರೆ ಎಲ್ಲರ ಹತ್ರನೂ ಒಂದೊಂದು ಫೋನು, ಎಲ್ಲರೂ ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡು ಫೋನೇ ನೋಡ್ತಾ ಇರ್ತಾರೆ. ಸೊ ಅದನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಒಂದು ಸ್ಟೋರಿ ಟೆಲ್ಲಿಂಗ್ ಟೈಮು ಅಥವಾ ಏನಾದರೂ ಒಂದು ಎಕ್ಸ್ಪ್ರೆಸ್ ಮಾಡೋದು ಅಥವಾ ಮಕ್ಕಳಿಗೆ ಏನಾದರೂ ಒಂದು ಅವೇರ್ನೆಸ್ಸು, ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಮನೆಯಲ್ಲಿ ಚರ್ಚೆ ಮಾಡುವಂಥ ಒಂದು ಅಭ್ಯಾಸನ ಇಟ್ಕೊಂಡು ಅಥವಾ ಅವ್ರು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿರಲಿ ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ಗಳನ್ನ ಓದೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಈ ಥರ ಒಂದು ಹೆಲ್ದಿ ಕಾನ್ವರ್ಸೇಷನ್ನ ಇಟ್ಕೊಂಡು ಮಕ್ಕಳನ್ನ ಇನ್ವಾಲ್ವ್ ಮಾಡಿದ್ರೆ ಖಂಡಿತ ಅವರು ಆ ಮೊಬೈಲ್ ಹತ್ರ ಹೋಗಲ್ಲ. ಮೊದಲು ಮೊಬೈಲ್ ಇಲ್ಲದೇ ಇರೋ ಮಕ್ಕಳು ಇರೋವಾಗ್ಲೇ ಅಪ್ಪ ಅಮ್ಮ ಇಬ್ಬರು ಮೊಬೈಲ್ ಹಿಡ್ಕೊಂಡು ಕೂತಾಗ ಯಾರಾದರೂ ಒಬ್ಬರ ಪಕ್ಕದಲ್ಲಿ ಹೋಗಿ ಅವರು ಕೂತ್ಕೊಂಡ್ಬಿಡ್ತಾರೆ. ಸೊ ಏನಾಗುತ್ತೆ, ನೀವೇನು ಮಾಡ್ತಾ ಇದ್ದಾರೆ ಅದೇ ಆ ಮಕ್ಕಳ ಮೇಲೆ ಇನ್ಫ್ಲೂಯೆನ್ಸ್ ಬೀಳ್ತಾ ಇದೆ. ಸೊ ನೀವು ಟೈಮ್ ಹೆಚ್ಚಾಗಿ ಕೊಡಿ, ಆಮೇಲೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಅವ್ರು ಫಾಲೋ ಮಾಡ್ತಾರೆ ಅನ್ನೋದನ್ನ ಖಂಡಿತವಾಗ್ಲೂ ಮನಸ್ಸಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಸೊ ಅದೇ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ತುಂಬ ಇನ್ವಾಲ್ವ್ ಮಾಡೋದು, ಅದೇ ಹೊರಗಡೆ ಹೋಗಿ ಆಟ ಆಡೋಷ್ಟು ಟೈಮ್ ಇಲ್ಲ ಅಂತ ಹೇಳೋದನ್ನ ಆ್ಯಕ್ಚುಲಿ ನಾನು ಒಪ್ಕೊಳ್ಳೋದೇ ಇಲ್ಲ. ಯಾಕಂದರೆ ಎಲ್ಲರ ಹತ್ರನೂ 1 or 2 hours ಅವ್ರು ಸ್ಕ್ರೋಲ್ ಮಾಡ್ತಾ ಇದ್ರೆ ಅಷ್ಟಂತೂ ಖಂಡಿತವಾಗ್ಲೂ ಫೋನಲ್ಲಿ ಸ್ಪೆಂಡ್ ಮಾಡೇ ಇರ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಟೈಮ್ನ ತೊಗೊಂಡು ಮಕ್ಕಳ ಜೊತೆ ಹೇಗೆ ನೀವು ಕ್ರಿಯೇಟಿವ್ ಆಗಿ ಅವ್ರ ಜೊತೆ ಏನು ಮಾಡಬಹುದು, ಡಿಪೆಂಡಿಂಗ್ ಆನ್ ದ ಏಜ್ ಗ್ರೂಪ್. ತುಂಬ ಚಿಕ್ಕವರಿದ್ರೆ ನೀವೇ ಕೂರಿಸ್ಕೊಂಡು ಆಟ ಆಡಿಸ್ಬೋದು, ಇಲ್ಲ ಒಂದು ಸ್ವಲ್ಪ ದೊಡ್ಡವರಾಗಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಆ ಕ್ಲಾಸಸ್ಗೆ ಹಾಕ್ಬೋದು, ಇಲ್ಲ ಒಂದು ಸ್ಕೇಟಿಂಗು, ಟೆನ್ನಿಸ್ಸು, ಯಾವುದು ಕ್ರಿಕೆಟು, ಯಾವುದಾದ್ರೂ ಒಂದು ಔಟ್ಡೋರ್ ಆ್ಯಕ್ಟಿವಿಟಿಗೆ ಮಕ್ಕಳನ್ನ ಜಾಯಿನ್ ಮಾಡಿಸಿ ಅದೊಂದು ಶೆಡ್ಯೂಲ್ ಫಿಕ್ಸ್ ಆಗಿಬಿಡುತ್ತೆ. ಓಕೆ, ಡೈಲಿ 1 hour ಹೋಗ್ಬಿಟ್ಟು ಈ ಥರ ಒಂದು ಔಟ್ಡೋರ್ ಆ್ಯಕ್ಟಿವಿಟಿ ಮಾಡಿಕೊಂಡು ಬರ್ತೆ ಮಗು ಅಂತ. ಸೊ ಅವಾಗ ಮಕ್ಕಳಿಗೆ ಏನಾಗುತ್ತೆ, ಫೋನ್ನ ಬಿಟ್ಟು ನಾವು ಬೇರೆದ್ರಲ್ಲಿ ಎಂಜಾಯ್ ಮಾಡಬಹುದು ಅನ್ನೋದನ್ನ ಒಂದು ಮಕ್ಕಳಿಗೆ ತೋರಿಸ್ಕೊಡ್ಬೇಕಾಗತ್ತೆ. ಎಸ್ ಪ್ರದೀಪ್ ಸರ್, ಈಗ ಎಂಥವರಿಗೆ ಹೃದಯಾಘಾತ ಕಾಣಿಸಿಕೊಳ್ಳುತ್ತೆ ಅಂತೇಳಿ ಅಂದರೆ ಮಗುವಿನ ಬೆಳವಣಿಗೆ ಹಂತ ಇದೆಯಲ್ಲ, ಯಾವ ಹಂತದಲ್ಲಿ ಇದು ಅಟ್ಯಾಕ್ ಆಗತ್ತೆ ಅಂತ? ಈ ನಾವು ಕೆಲವು ಹಿಸ್ಟೋಲಾಜಿಕ್ ಸ್ಟಡೀಸ್ ಹೇಳ್ತೀವಿ. ಧಮನಿ ಅಂದರೆ ಆರ್ಟ್ರಿನ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಈ ಫ್ಯಾಟಿ ಪ್ಲಾಕ್ಸ್ ಅಂತ ಕರಿತೀವಿ. ಅಂದರೆ ಈ ಫ್ಯಾಟ್ ಸೆಲ್ಸ್ ಕಂಡುಬರುವಂಥದ್ದು 5 ರಿಂದ 10 ವರ್ಷ ಮಕ್ಕಳಲ್ಲೇ ನೋಡಲಾಗಿದೆ. ಸೊ ಅಂದರೆ ಇದು ಅತಿಯಾದ ಪ್ರಾರಂಭಿಕ ಹಂತ. ಅಂದರೆ ಈ ಫ್ಯಾಟ್ ಸೆಲ್ಸ್ ಬ್ಲಡ್ ವೆಸಲ್ಸ್ನಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾಧ್ಯ ಇದೆ. ಆದರೆ ನಮ್ಮ ಜೀವನ ಶೈಲಿಯಂತೆ, ನಮ್ಮ ಅಭ್ಯಾಸಗಳಂತೆ ಅದಕ್ಕೆ ಅನುಗುಣವಾಗಿ ಕೆಲವರಲ್ಲಿ ಇದು ಉಲ್ಬಣ ಆಗ್ತಾ ಹೋಗ್ಬೋದು, ಅಂದರೆ ಪ್ರೋಗ್ರೆಸ್ ಆಗ್ತಾ ಹೋಗ್ಬೋದು. ಅತಿ ಹೆಚ್ಚಿನ ಜನದಲ್ಲಿ ಇದು ಪ್ರೋಗ್ರೆಸ್ ಆಗೋದಿಲ್ಲ. ಅದು ಏನು ಇನಿಷಿಯಲ್ ಸ್ಟೇಜ್ ಇರುತ್ತೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ಈ ಮೇಡಮ್ ಅವರು ಹೇಳಿದಾಗೆ ಆಹಾರ ಪದ್ಧತಿ ಇರ್ಬೋದು, ಜಂಕ್ ಫುಡ್ ಎಕ್ಸ್ಪೋಜರ್ ಇರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು, ಈ ಥರದ ವಸ್ತುಗಳಿಗೆ ನಾವು ಎಕ್ಸ್ಪೋಸ್ ಆದರೆ, ಮಕ್ಕಳು ಎಕ್ಸ್ಪೋಸ್ ಆದರೆ, ಆಮೇಲೆ ಮಕ್ಕಳಲ್ಲೂ ಕೂಡ ನಾವು ಬೇರೆ ಬೇರೆ ವಯಸ್ಸಿನಲ್ಲಿ ನೋಡಬೇಕಾಗ್ತದೆ. 10 ವರ್ಷದ ಒಳಗಿನ ಮಕ್ಕಳು, 10 ರಿಂದ 20 ವರ್ಷ ವಯಸ್ಸಿನ ಏಜ್ ಗ್ರೂಪ್ ಇರ್ಬೋದು, 20ರ ನಂತರದ ಏಜ್ ಗ್ರೂಪ್ ಇರ್ಬೋದು. ಈಗ ಒಂದು ಕಾಲೇಜ್ ಸ್ಟಾರ್ಟ್ ಆಗ್ತಾ ಹೋದಂಗೆ ಬೇರೆ ಬೇರೆ ಮಾದಕ ವಸ್ತುಗಳ ಎಕ್ಸ್ಪೋಜರ್ ಸ್ಟಾರ್ಟ್ ಆಗ್ತದೆ. ಸ್ಮೋಕಿಂಗ್ ಇರ್ಬೋದು, ನಾವು ಮಾದಕ ವಸ್ತುಗಳಂತೆ ಕೊಕೇನ್ ಅಂತ ಕರಿತೀವಿ. ಕೊಕೇನಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂದರ್ಭ ಅತಿಯಾಗಿ ಕಂಡು ಬರ್ತದೆ. ಎಲ್ಲೆಲ್ಲಿ ಈ ಥರ ಸನ್ನಿವೇಶಗಳಿದೆಯೋ ಅಲ್ಲಿ ಇದು ಕಂಡು ಬಂದಿದೆ. ಸೊ ಹಾಗಾಗಿ ಯಾವುದೇ ಕಡಿಮೆ ವಯಸ್ಸಿನ ಮಕ್ಕಳು ಅಥವಾ ಮಧ್ಯವಯಸ್ಕರು ಇರ್ಬೋದು ಹಾರ್ಟ್ ಅಟ್ಯಾಕ್ ಜೊತೆಗೆ ಬಂದಾಗ ನಾವು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ತೇವೆ. ಮಾದಕ ವಸ್ತುಗಳ ಎಕ್ಸ್ಪೋಜರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದಾ, ಈ ಥರದ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಇದರ ಪ್ರಾರಂಭ ತುಂಬ ಕಡಿಮೆ ವಯಸ್ಸಿನಲ್ಲೇ ಆಗ್ತದೆ. ಸರ್, ಈಗ ವೆಂಕಟೇಶ್ ಸರ್, ಈಗ ಪ್ರಮುಖವಾಗಿ ಈ ಚಳಿಗಾಲದ ಅವಧಿಯಲ್ಲಿ ಈ ಲಕ್ಷಣಗಳು ಜಾಸ್ತಿ ಕಾಣಿಸಿಕೊಳ್ತಾ ಇದೆ ಅಂತ ಹೇಳ್ತಾರೆ. ಹೇಗೆ? ಯೂಶ್ವಲಿ ರೀಸನ್ ಬಂದು ವ್ಯಾಸೋಸ್ಪ್ಯಾಸಮ್ ಅಂತೀವಿ. ಎಲ್ಲ ಹಾರ್ಟಲ್ಲಿರೋ ಬ್ಲಡ್ ವೆಸಲ್ಸ್ ಎಲ್ಲ ಮಸಲ್ ಟಿಶ್ಯೂ ಇರುತ್ತೆ ಸ್ವಲ್ಪ. ಸೊ ಬಿಕಾಸ್ ಆಫ್ ದ ಕೋಲ್ಡ್ ಏನಾಗುತ್ತೆ, ಇಟ್ ವಿಲ್ ಗೋ ಫಾರ್ ಸ್ಪ್ಯಾಸಮ್. ಆಮೇಲೆ ಇನ್ನೊಂದು ರೀಸನ್ ಬಂದು ಬ್ಲಡ್
ವಾಟರ್ ಇಂಟೇಕ್ ಕಮ್ಮಿ ಮಾಡಿಬಿಡ್ತಾರೆ. ಸೊ ಆವಾಗ ನಿಮಗೆ ವಿಸ್ಕಾಸಿಟಿ ಬ್ಲಡ್ದು ಅಂಟುತನ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸಾರ್ ಹೇಳ್ದಂಗೆ ಪ್ಲಾಗ್ ಫಾರ್ಮೇಷನ್ ಆಗಲಿ ಕ್ಲಾಟ್ ಫಾರ್ಮೇಷನ್ ಆಗಲಿ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅದೇನಾದರೂ ಅಕಸ್ಮಾತ್ ಕೊರೋನರಿ ಆರ್ಟ್ರೀಸ್ ಅಂತಾರೆ, ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡೋ ಆರ್ಟ್ರೀಸ್ನ ಕೊರೋನರಿ ಆರ್ಟ್ರೀಸ್ ಅಂತಾರೆ. ಆ ಪ್ಲಾಗ್ ಏನಾದರೂ ಹೋಗಿ ಅಲ್ಲಿ ಲಾಡ್ಜ್ ಆಗಿ ಇಲ್ಲ ಫಾರ್ಮೇಷನ್ ಆಗಿರೋ ಬ್ಲಡ್ ವೆಸಲ್ಲು ಒಂದು ಪರ್ಸೆಂಟೇಜ್ ಒಂದು 90% ಇರುತ್ತೆ ಅಂದ್ಕೊಳ್ಳಿ. ಈ ಕೋಲ್ಡ್ ಸೀಸನ್ಗೆ ಈ ರೀಸನ್ನಿಂದ ಸ್ಪ್ಯಾಸಮ್ ಆಗಿ ಇಲ್ಲ ಬ್ಲಾಕ್ ಆದರೆ ಸೊ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಕೋಲ್ಡ್ ಸೀಸನ್ ಈಸ್ ನಾಟ್ ವೆರಿ ದಟ್ಸ್ ವಾಟ್ ಕೋಲ್ಡ್ ಸೀಸನಲ್ಲಿ ನಾವು ಕೇಸಸ್ ನೋಡ್ತೀವಿ, ಬಟ್ ಇಟ್ ಮೇ ಬಿ ಅ ಟ್ರಿಗರಿಂಗ್ ಫ್ಯಾಕ್ಟರ್. ಎಡ್ಜಲ್ಲಿರುತ್ತೆ, ಸೊ ಟ್ರಿಗರ್ ಮಾಡಿ ಪ್ರಾಬ್ಲಮ್ಸ್ ಬರೋ ಥರ ಮಾಡೋ ಚಾನ್ಸಸ್ ಇರುತ್ತೆ ಕೋಲ್ಡ್ ವೆದರಲ್ಲಿ. ದಟ್ ಈಸ್ ವೈ ನಾವು ಅಡ್ವೈಸ್ ಮಾಡ್ತೀವಿ ವಾಮಾಗಿ ಇಟ್ಕೊಳ್ಳಿ. ಸೊ ದಟ್ ಆಮೇಲೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಕೋಲ್ಡ್ ಸೀಸನಲ್ಲಿ ಜಾಸ್ತಿ ಇರುತ್ತೆ. ನ್ಯೂಮೋನಿಯಾ ಆಗಲಿ, ಆಮೇಲೆ COPD ಪಲ್ಮನರಿ ಡಿಸೀಸಸ್ಸು, ಆಸ್ತಮಾ, ಹಾರ್ಟ್ಗೆ ಲಂಗ್ಸ್ಗೆ ಒಂದು ಕನೆಕ್ಷನ್ ಆಬ್ವಿಯಸ್ಲಿ ಇದೆ. ಸೊ ಲಂಗ್ಸ್ ಅಫೆಕ್ಟ್ ಆಗ್ತಾ ಇರೋಂಗೆ ಹಾರ್ಟು ಅಫೆಕ್ಟ್ ಆಗುತ್ತೆ. ಸೊ ಕಾರ್ಡಿಯೋ ಪಲ್ಮನರಿ ಪ್ರಾಬ್ಲಮ್ಸ್, ಕಾರ್ಪಲ್ಮನಲ್ ಅಂತೀವಿ ಅದನ್ನು. ಸೊ ಲೈಕ್ ಲಂಗ್ಸ್ ಅಫೆಕ್ಟ್ ಆಗಿರೋದ್ರಿಂದ ಹಾರ್ಟು ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕೋಲ್ಡ್ ಸೀಸನ್ಸಲ್ಲಿ ವಾಮ್ ಆಗಿರೋಕ್ಕೆ ಟ್ರೈ ಮಾಡಿ, ಅಡಿಕ್ವೇಟ್ ವಾಟರ್ ತೊಗೊಳಕ್ಕೆ ಟ್ರೈ ಮಾಡಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ ಪೇಷಂಟ್ಸ್ಗೆ ಯೂಶ್ವಲಿ. ಸೊ ದಟ್ ಈಸ್ ಅ ಥಿಂಗ್. ಮೇಡಮ್ ಈಗ ಅಂದರೆ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಬೇಕು? ಈಗ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಆದಾಗ ಆ ಮೂಮೆಂಟಲ್ಲಿ ಪೋಷಕರ ಪಾತ್ರ ಏನಿರುತ್ತೆ, ಅಲ್ಲಿ ಆ ಇದ್ದವ್ರು ಏನು ಮಾಡಬೇಕು, ಆಮೇಲೆ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಹೆಲ್ಪ್ ಇರಬೇಕು ಅಂತೇಳಿ. ಸೊ ಇದು ಮೇ ಬಿ LKG ಲೆವೆಲಿಂದಾನೇ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಸ್ಕೂಲ್ ಕಡೆಯಿಂದ ಶುರು ಮಾಡಬೇಕು. ಸೊ ಯಾಕಂದರೆ ಸ್ಕೂಲಲ್ಲಿ ಹೇಳೋದನ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ, ಪೇರೆಂಟ್ಸ್ ಆಗಿರ್ಬೋದು ಅಥವಾ ಮಕ್ಕಳಾದ್ರೂ ಅಷ್ಟೇ. ಏನೋ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂದ ತಕ್ಷಣ ಹೃದಯಾಘಾತ ಅಂತೇಳಿ ಭಯ ಪಡ್ಬಿಡ್ತಾರೆ. ಅದ್ರ ಬಗ್ಗೆ ಜಾಗೃತಿ ಇತ್ತು ಅಂತಂದರೆ ಅದನ್ನು ಕಾಮಾಗಿ ತಗೋತಾರಂತ. ಕಾಮಾಗಿ ತೊಗೊಳ್ತಾರೆ. ಫಸ್ಟು ಅದೇ ಎಲ್ಲ ಪ್ರಿವೆಂಟಿವ್ ಮೆಷರ್ಸು ಬಂದ ಮೇಲೆ ಏನು ಮಾಡ್ತೀವಿ ಅನ್ನೋದು ನೆಕ್ಸ್ಟು, ಬರೋಕ್ಕೆ ಮುಂಚೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅವೇರ್ನೆಸ್ ತುಂಬ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಅವ್ರ ಮಕ್ಕಳದೇ ಒಂದು ದಿನದ್ದು ಅವರು ಏನಾದರೂ ಟ್ರ್ಯಾಕ್ ಮಾಡಿದ್ರು ಅಂದರೆ ಬೆಳಗ್ಗೆಯಿಂದ ನನ್ನ ಮಗು ಏನೇನೆಲ್ಲ ತಿಂತು. ಈಗ ಬಿಸ್ಕೆಟ್ ಅಂದರೆ ತುಂಬ ಪೇರೆಂಟ್ಸ್ಗಳಲ್ಲಿ ಏನು ಭಾವನೆ ಇದೆ ಅಂದರೆ ಬಿಸ್ಕೆಟ್ ಅಲ್ವಾ, ಅದು ಹೆಲ್ದಿನೇ ಅಂತ ತುಂಬ ಪೇರೆಂಟ್ಸ್ಗಳಲ್ಲಿ ಅದು ಒಂದು ಭಾವನೆ ಇರುತ್ತೆ. ಸೊ ಬಿಸ್ಕೆಟಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದು ಜಂಕಲ್ಲೇ ಬರುತ್ತೆ. ಸೊ ಯಾವ್ಯಾವ ಫುಡ್ಡೆಲ್ಲ ಜಂಕಲ್ಲಿ ಬರುತ್ತೆ, ಈ ಥರ ಪೇರೆಂಟ್ಸ್ಗೆ ಅವೇರ್ನೆಸ್ ಅಂದಿದ ತಕ್ಷಣ ಬರೀ ಈ ಹಾರ್ಟ್ ಅಟ್ಯಾಕ್ ಬಂದಾಗ ಏನು ಮಾಡಬೇಕು ಆ ಎಮರ್ಜೆನ್ಸಿ ಕೇಸಸಲ್ಲಿ ಅನ್ನೋದು ಅಷ್ಟೇ ಅಲ್ಲದೆ ಪ್ರತಿಯೊಂದರ ಬಗ್ಗೆನೂ ಅವ್ರಿಗೆ ಅವೇರ್ನೆಸ್ ಖಂಡಿತ ಕೊಡಬೇಕು. ಫುಡ್ ಅಂದರೆ ಯಾವ್ಯಾವ ಫುಡ್ ಫಾಲ್ಸ್ ಅಂಡರ್ ಜಂಕ್ ಫುಡ್, ಯಾವ್ದು ಹೆಲ್ದಿ ಫುಡ್ಡು, ಯಾವುದು ರಿಚ್ ಇನ್ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಫುಡ್ ಏನಿರುತ್ತೆ, ಕಾರ್ಬೋಹೈಡ್ರೇಟ್ ರಿಚ್, ಅದನ್ನೆಲ್ಲ ಒಂದು ಅವೇರ್ನೆಸ್ ಖಂಡಿತ ಪೇರೆಂಟ್ಸ್ಗೆ ಕೊಡಲೇಬೇಕಾಗತ್ತೆ. ಸೊ ಇಲ್ಲ ಅಂದರೆ ಅದನ್ನೇ ನಾನು ಹೇಳಿದ್ನಲ್ಲ, ಎದ್ದಿದ ತಕ್ಷಣ ತುಂಬ ಜನ ನಾನು ನೋಡಿರೋ 99% ಪೇರೆಂಟ್ಸ್ಗಿರೋ ಹ್ಯಾಬಿಟ್ ಅಂದರೆ ಬಿಸ್ಕೆಟ್ ಕೊಡ್ತಾರೆ ಮಕ್ಕಳಿಗೆ. ದಿನಾನ ಶುರು ಮಾಡೋದೇ ಒಂದು ಬಿಸ್ಕೆಟಿಂದಾನೇ ಶುರು ಮಾಡ್ತಿರ್ತಾರೆ. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪೇರೆಂಟ್ಸ್ಗೂ ಬರಬೇಕು, ಮತ್ತು ಮಕ್ಕಳಲ್ಲೂ ಅಷ್ಟೇ. ಮಕ್ಕಳಿಗೂ ಈ ಥರ ಒಂದು ಕಾಯಿಲೆಗಳೆಲ್ಲ ಬರುತ್ತೆ, ನೀವೆಲ್ಲ ಈ ಥರ ರಿಸ್ಕಲ್ಲಿ ಇರ್ತೀರಾ ಅನ್ನೋ ಒಂದು ಅವೇರ್ನೆಸ್ನ ಅವ್ರಿಗೆ ಸಣ್ಣವರಿದ್ದಾಗಿಂದಾನೇ ಮೂಡಿಸಿ ಅವರು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾವ್ದು ಹೆಲ್ದಿ ಅಲ್ಲ, ನಾನು ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋದನ್ನೆಲ್ಲ ಮಕ್ಕಳಲ್ಲೂ ಜಾಗೃತಿ ಮೂಡಿಸ್ತಾ ಬಂದರೆ ಮಕ್ಕಳಿಗೂ ಅನಿಸುತ್ತೆ ಓಕೆ ಫೈನ್, ನಮ್ಮ ಮಮ್ಮಿ ಅಥವಾ ಪಪ್ಪ ಹೇಳ್ತಾ ಇರೋದು ನಿಜ ಇದೆ, ನಾನು ಇದನ್ನೆಲ್ಲ ಫಾಲೋ ಮಾಡಬೇಕು. ಇಲ್ಲ ಯಾವಾಗಲೂ ಸಾಮಾನ್ಯವಾಗಿ ಮಕ್ಕಳು ಏನಂದರೆ ಅಪ್ಪ ಅಮ್ಮ ಏನಾದರೂ ಹೇಳಿದ್ರೆ ಅಷ್ಟು ಈಸಿಯಾಗಿ ಅವರು ಆ ಮಾತನ್ನ ಕೇಳಲ್ಲ. ಅದೇ ಒಂದು ಟೀಚರ್ ಕಡೆಯಿಂದ ಬಂತು, ಸ್ಕೂಲ್ ಕಡೆಯಿಂದ ಬಂತು ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ತಗೋತಾರೆ. ಕೆಲವು ಸ್ಕೂಲಲ್ಲಿ ಅದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ನು ಇದೆ, ಒಂದು ಶಾರ್ಟ್ ಬ್ರೇಕಲ್ಲಿ ಯು ಕೆನಾಟ್ ಸೆಂಡ್ ಪೇಸ್ಟ್ರೀಸ್ ಆಗಿರ್ಬೋದು ಅಥವಾ ಬಿಸ್ಕೆಟ್ಸ್ ಇರ್ಬೋದು, ಏನೂ ಕಳಿಸೋ ಹಾಗೆ ಇಲ್ಲ, ಜ್ಯೂಸು, ಏರಿಯೇಟೆಡ್ ಜ್ಯೂಸ್ ಅಥವಾ ಎನಿ ರೆಡಿಮೇಡ್ ಜ್ಯೂಸ್ ಕಳಿಸೋ ಹಾಗಿಲ್ಲ ಅಂತ. ಸೊ ಎಲ್ಲ ಸ್ಕೂಲವರು ಅದನ್ನು ಫಾಲೋ ಮಾಡಬೇಕು. ವೆರಿ ಸ್ಟ್ರಿಕ್ಟ್, ಅದನ್ನು ಕಳಿಸ್ಬಿಡ್ತಾ ಇದ್ರು ರಿಟರ್ನು. ನನ್ನ ಮಗು ಓದ್ತಾ ಇದ್ದ ಸ್ಕೂಲಲ್ಲೇ ಹಾಗೆ ಮಾಡ್ತಾಯಿದ್ರು. ಸೊ ಅದನ್ನು ಎಲ್ಲ ಸ್ಕೂಲವರು ಅಡಾಪ್ಟ್ ಮಾಡ್ಕೋಬೇಕು. ಏನಾಗ್ಬಿಡುತ್ತೆ, ಇವಾಗ ನಮ್ಮ ಮಕ್ಳಿಗೆ ನಾವು ಫ್ರೂಟ್ಸ್ ಹಾಕಿದರೆ ಬೇರೆ ಮಕ್ಕಳು ಇವಾಗ ಕೇಕ್ ತಿಂತಾ ಇದ್ರೆ ಆ ಮಗುಗೆ ಆಬ್ವಿಯಸ್ಲಿ ಟೆಂಪ್ಟ್ ಆಗುತ್ತೆ. ಬಂದು ಮನೆಗೆ ಹೇಳುತ್ತೆ, ಮಮ್ಮಿ ನನ್ನ ಫ್ರೆಂಡ್ ಬಿಸ್ಕೆಟ್ ತೊಗೊಂಡ್ಬರ್ತಾನೆ, ಕೇಕ್ ತೊಗೊಂಡು ಬರ್ತಾನೆ, ನೀನೇ ನನಗೆ ಕೊಡಲ್ಲ, ನೀನು ನಂಗೆ ಯಾವಾಗಲೂ ಬೋರಿಂಗ್ ಫ್ರೂಟ್ಸ್ ಕೊಡ್ತೀಯ ಅಂತ. ಸೊ ಮಕ್ಳಿಗೆ ಯಾಕೆ ಫ್ರೂಟ್ಸ್ ಬೋರಿಂಗ್ ಅನ್ಸೋಕ್ಕೆ ಶುರು ಆಗುತ್ತೆ, ಫಸ್ಟ್ ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ಯೂನಿಫಾರ್ಮಿಟಿ ಇರಬೇಕು ಎಲ್ಲ ಮಕ್ಕಳಲ್ಲೂ. ಎಲ್ಲರೂ ಒಂದೇ ಥರ ಇಲ್ಲ, ಡ್ರೈ ಫ್ರೂಟ್ಸು ಇದನ್ನೇ ತೊಗೊಂಡು ಬರ್ತಾರೆ ಅಂದಾಗ ಎಲ್ಲರೂ ಅದನ್ನೇ ತಿಂತಾರೆ ಮಕ್ಕಳು. ಸೊ ಅವ್ರಿಗೆ ಆಪ್ಷನ್ನೇ ಇರೋದಿಲ್ಲ. ಸೊ ಅವೇರ್ನೆಸ್ ಪ್ರೋಗ್ರಾಮ್ ಸ್ಕೂಲ್ಗಳಲ್ಲಿ ಖಂಡಿತವಾಗ್ಲೂ ಆಗಲೇಬೇಕು, ಬೋತ್ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ. ಫುಡ್ಡಿಂದ ಖಂಡಿತ ಶುರು ಮಾಡಬೇಕು. ಆಮೇಲೆ ಲೈಫ್ ಸ್ಟೈಲ್ ಇರ್ಬೋದು. ಸ್ಕೂಲಲ್ಲೂ ಅವರು ಅಷ್ಟೇ 1 hour ಆಫ್ ಸ್ಪೋರ್ಟ್ಸ್ ಟೈಮ್ ಖಂಡಿತ ಕೊಡಬೇಕು. ಯಾವಾಗಲೂ ನಾವು ಗಮನಿಸಿದ್ದೀವಿ PT ಟೈಮ್ನ ಮ್ಯಾಥ್ಸ್ ಟೀಚರ್ ತೊಗೊಂಡ್ಬಿಡ್ತಾರೆ.
ಯಾಕೆ ಸಿಲೆಬಸ್ ಕಂಪ್ಲೀಟ್ ಆಗಿರಲ್ಲ. ಸೊ ಮಕ್ಳಿಗೆ ಆಬ್ವಿಯಸ್ಲಿ ಗ್ರೌಂಡಿಗೆ ಹೋಗೋದನ್ನ ಬಿಟ್ಟು ಕ್ಲಾಸಲ್ಲಿ ಕೂತ್ಕೊಂಡು ಮ್ಯಾಥ್ಸ್ ಕ್ಲಾಸ್ ಕೇಳಬೇಕು. ಸೊ ಯಾಕೆ ಆ ಥರ ಆಗಬೇಕು? ಕಾಂಪ್ರಮೈಸೇ ಮಾಡಲ್ಲ ಅನ್ನೋ ಥರನೇ ಒಂದು ಸ್ಪೋರ್ಟ್ಸ್ ಪೀರಿಯಡ್ನ ಇಟ್ಬಿಟ್ಟು ಮಕ್ಕಳನ್ನ ಒಂದು 45 ಮಿನಿಟ್ಸು 1 ಅವರ್ ಕರ್ಕೊಂಡೋಗಿ ಅವ್ರನ್ನ ಆಡಿಸ್ಲೇಬೇಕು, ಇಂಡೋರ್ ಅಥವಾ ಔಟ್ಡೋರ್ ಗೇಮ್ಸು. ಈ ಥರ ಕೆಲವೊಂದೊಂದು ಬದಲಾವಣೆಗಳಿಂದ ಖಂಡಿತವಾಗ್ಲೂ ನಾವು ಮುಂದೆ ಒಂದು ಚೇಂಜಸ್ನ ಕಾಣ್ಬೋದು. ಮತ್ತು ಅದು ಟ್ರೈನಿಂಗ್ ಆವಾಗಲೇ ಡಾಕ್ಟ್ರು ಹೇಳಿದ್ರು, ಅದು ಒಂದೇನು CPR ಟ್ರೈನಿಂಗ್ ಅಂತೆಲ್ಲ, ಅದೆಲ್ಲ ಇನ್ನೂ ಮುಂದಕ್ಕೆ ಆದಾಗ ನಾವು ಏನೇ ಮಾಡಿದ್ರು ರಿವರ್ಸ್ ಮಾಡೋದು ತುಂಬ ಕಷ್ಟ ಇದೆ. ಕೆಲವ್ರಿಗಂತೂ ಟೈಮೇ ಇರೋದಿಲ್ಲ, ನಾಟ್ ಇವನ್ ಫ್ಯೂ ಮಿನಿಟ್ಸ್ ಕೂಡ ದೇವ್ರು ಕೊಡೋದೇ ಇಲ್ಲ. ಸೊ ಹಾಗಾಗಿ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ನಾವು ಹೆಂಗೆ ಪ್ರಿವೆಂಟ್ ಮಾಡಬಹುದು, ಲೈಫ್ ಸ್ಟೈಲು, ಇವಾಗ ಆ್ಯಕ್ಟಿವ್ ಆಗಿರೋಕ್ಕೆ ಏನೇನು ಮಾಡಬೇಕು, ಅಥವಾ ಪ್ರೆಷರ್ ಆಗಬಾರ್ದು ಅಂತಂದರೆ ಹೇಗೆ, ಅಥವಾ ಸ್ಕ್ರೀನ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು, ಮತ್ತು ಅವೇರ್ನೆಸ್ ಹೇಗೆ ಪೇರೆಂಟ್ಸಲ್ಲಿ ಮತ್ತು ಸ್ಟೂಡೆಂಟ್ಸ್ನಲ್ಲಿ ಮೂಡಿಸ್ಬೇಕು ಅನ್ನೋದು, ಇದೆಲ್ಲ ಒಂದು ಸ್ಟ್ರಕ್ಚರ್ ಆಗಿ ಫಾರ್ಮ್ ಆಗಬೇಕು. ಪ್ರದೀಪ್ ಸರ್, ಹಾಗೆ ಸಂಪರ್ಕದಲ್ಲಿ ಹೇಳಿ 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 ಸರ್. ಇನ್ನೊಂದು ಅಂಶನ ಹೇಳಲಿಕ್ಕೆ ಬಯಸ್ತೇನೆ. ಉದಾಹರಣೆಗೆ ನೀವು ಒಂದು ಗುಟ್ಕಾ ಪ್ಯಾಕೆಟ್ ಇರ್ಬೋದು, ಸಿಗರೆಟ್ ಪ್ಯಾಕೆಟ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಪ್ಯಾಕೆಟ್ ಇರ್ಬೋದು, ಅದರ ಮೇಲೆ ಒಂದು ಸ್ಟ್ಯಾಟ್ಯುಟರಿ ವಾರ್ನಿಂಗ್ನ ನೋಡ್ತೀವಿ. ಏನಂದ್ರೆ ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ ಆಗ್ಬೋದು, ಈ ಥರದ ವಾರ್ನಿಂಗ್ ನೋಡ್ತೇವೆ. ಬಹುಶಃ ನಾನು ಹೇಳೋದು ಕೆಲವರಿಗೆ ಸ್ವಲ್ಪ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನಿಸ್ಬೋದು. ಅದೇ ರೀತಿ ಬಹುಶಃ ಸರ್ಕಾರ ಈ ವಿಷಯದ ಬಗ್ಗೆ ಗಮನ ಹರಿಸಬೇಕು. ಎನಿ ಪ್ಯಾಕ್ಡ್ ಫುಡ್, ಯಾವುದೇ ಪ್ಯಾಕೆಟ್ ಫುಡ್ ಇದ್ರೆ ಅದ್ರ ಮೇಲೆ ಈ ರೀತಿ ಸ್ಟ್ಯಾಟ್ಯುಟರಿ ವಾರ್ನಿಂಗ್ ಸ್ವಲ್ಪ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಸಹಾಯ ಆಗುತ್ತೆ ಅನ್ಕೋತೀನಿ. ಅತಿಯಾದ ಸೇವನೆಯಿಂದ ಬೊಜ್ಜು ಬರಬಹುದು, ಅಥವಾ ಡಯಾಬಿಟಿಸ್ ಅಥವಾ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಇಂಥ ತೊಂದರೆಗಳಿಗೆ ಕಾರಣವಾಗಬಹುದು ಅನ್ನೋ ಒಂದು ವಾರ್ನಿಂಗ್ ಮದ್ಯಪಾನ ಧೂಮಪಾನ ವಾರ್ನಿಂಗ್ ಇದ್ದೇ ಇದೆಯಲ್ಲ, ಅದ ಮೇಲೆ ಬರ್ದಿರ್ತಾರೆ ತಗೋಬಾರ್ದು ಅಂತೇಳಿ. ಅದೇ ರೀತಿ ಯಾವುದೇ ಪ್ಯಾಕೆಟ್ ಫುಡ್ ಮೇಲೂ ಕೂಡ ಈ ರೀತಿ ಒಂದು ವಾರ್ನಿಂಗ್. ಅಲ್ಲ ಸರ್, ಈಗ ನೀವು ಹಂಗೆ ಹೇಳಿದ್ರೆ ಅದನ್ನ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ, ಅದು ಇಲ್ಲದೆ ಇರೋದು ಬೆಟ್ರ್. ಅದು ವೆಂಕಟೇಶ್ ಸರ್, ಈಗ ಪ್ರಮುಖವಾಗಿ ಈ ಕಾಯಿಲೆ ಬಳಲ್ತಿದ್ದವರು ಆ ಮೂಮೆಂಟಲ್ಲಿ ಕಾಳಜಿ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ, ಪೋಷಕರಿಂದ ಆಗಿರ್ಬೋದು ಅಥವಾ ಆ ಮೂಮೆಂಟ್ ಅಂದರೆ ಇಂಥ ಕಾಯಿಲೆಯಿಂದ ಬಳಲ್ತಿದ್ದವರ ಜೊತೆ ಹೇಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ? ಯೂಶ್ವಲಿ ಇಮಿಡಿಯೇಟಾಗಿ ಆನ್ ದ ಸ್ಪಾಟ್ ಆ ಥರ ಏನಾದರೂ ಬಿದ್ದೋದ್ರೆ ಕಾರ್ಡಿಯೋಪಲ್ಮನರಿ CPR ಟ್ರೈನಿಂಗ್ ಅದನ್ನು ನಾವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ, ಇವಾಗ CPR ಟ್ರೈನಿಂಗ್ ಅನ್ನೋದು ಎಲ್ಲ ಕಾಮನ್ ಮ್ಯಾನ್ಗೂ ಟ್ರೈನಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಆಟೋ ಡ್ರೈವರ್ಸ್ಗಾಗಲಿ, ಟ್ರಾಫಿಕ್ ಪೊಲೀಸ್ಗಾಗಲಿ, ಜನರಲ್ ಪಬ್ಲಿಕ್ ಆಗಲಿ ತುಂಬ ಜನ ಸರ್ಟಿಫಿಕೇಷನ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಎನಿಬಡಿ ಕ್ಯಾನ್ ಡೂ ಇಟ್ CPR ಟ್ರೈನಿಂಗ್ ಅಂತ ಅಂದ್ಬಿಟ್ಟು. ಆಮೇಲೆ ಡಾಕ್ಟರ್ ಪ್ರದೀಪ್ ಅವ್ರು ಹೇಳಿದ್ರು, ರೊಟೇಷನಲ್ ಬೇಸಿಸ್ ಮೇಲೆ ಒಂದಿಬ್ಬರು ಜನ ಇದ್ದರೆ ಒಬ್ಬರು ಕೊಡ್ತಾ ಇದ್ದರೆ ಇನ್ನೊಬ್ಬರು ದೇ ಕ್ಯಾನ್ ಕಾಲ್. ಇವಾಗ ಆ್ಯಂಬುಲೆನ್ಸ್ ಆ ಟೈಮ್ಗೆ ಆ್ಯಂಬುಲೆನ್ಸ್ ಕಾಲ್ ಮಾಡೋದು, ಇಲ್ಲ ಇಮಿಡಿಯೇಟಾಗಿ ನಿಯರ್ ಬೈ ಇದ್ದರೆ ಗಾಡಿ ವ್ಯವಸ್ಥೆ ಮಾಡಿಬಿಟ್ಟು ಕರ್ಕೊಂಡು ಹೋಗೋದು, ಈ ಥರ ಚಾನ್ಸಸ್ಸು ಮಾಡ್ಬೋದು. ಇನ್ ಅಡಿಷನ್ ಟು ದಟ್ಟು ಎಲ್ಲ ಈ ಥರ ಪ್ರಾಬ್ಲಮ್ ಆದರೆ ನಿಮ್ಮ ಫೈನಲ್ ಪ್ರಾಬ್ಲಮ್ ಸಾಲ್ವ್ ಆಗೋದು ಹಾಸ್ಪಿಟಲ್ನಲ್ಲೇ. ಸೊ ಸೆಪ್ಟಲ್ ಡಿಫೆಕ್ಟ್ಸ್ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಕಾರ್ಡಿಯಾಲಜಿಸ್ಟು ಅವ್ರದ್ದು ಸರ್ಜರಿ ಮಾಡೋಕ್ಕಾಗತ್ತಾ, ಇಲ್ಲ ವೆಯ್ಟ್ ಮಾಡಿ ಅಬ್ಸರ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ತೊಗೊಳೋಣ ಅಂತ ಅಂದ್ಬಿಟ್ಟು ದೇ ವಿಲ್ ಟೇಕ್ ಎ ಕಾಲ್. ಆ್ಯಂಡ್ ಇಫ್ ಸರ್ಜರಿ ಈಸ್ ರಿಕ್ವೈರ್ಡ್ ಇಮಿಡಿಯೇಟ್ಲಿ ಏನಾದರೂ ಮಾಡಿ ನಾವು ಕ್ಲಾರಿಫೈ ಮಾಡ್ಬೋದು ಅಂತಂದರೆ ದೇ ವಿಲ್ ಟೇಕ್ ಅಪ್ ಫಾರ್ ಸರ್ಜರಿ. ಆ ಸೆಪ್ಟಲ್ ಡಿಫೆಕ್ಟ್ನ ಕ್ಲಿಯರ್ ಮಾಡಿಬಿಟ್ಟು ICUನಲ್ಲಿ ಇರಿಸಿ ದೆನ್ ದೇ ವಿಲ್ ಡಿಸ್ಚಾರ್ಜ್ ದ ಪೇಷಂಟ್. ದೆನ್ ಆಫ್ಟರ್ವರ್ಡ್ಸು ಸೆಪ್ಟಲ್ ಡಿಫೆಕ್ಟ್ ಮೋಸ್ಟ್ ಆಫ್ ದ ಟೈಮ್ ಒನ್ಸ್ ನೀವು ಸರ್ಜರಿ ಆದಮೇಲೆ ದ ಪೇಷಂಟ್ ಕ್ಯಾನ್ ಹ್ಯಾವ್ ಎ ನಾರ್ಮಲ್ ಲೈಫ್, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಸಣ್ಣ ಪುಟ್ಟವು ಸರ್ಜರಿ ಬೇಕಾಗಿಲ್ಲ, ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು, ಫಾರ್ ಎಕ್ಸಾಂಪಲ್ ಬ್ರೀದಿಂಗ್ ಎಕ್ಸಸೈಸಸ್ಸು, ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೊಳೋದು, ನ್ಯೂಟ್ರಿಷನ್ ಚೆನ್ನಾಗಿ ಕೊಡೋದು, ಈ ಥರ ಜಂಕ್ ಫುಡ್ಸಿಂದ ಅವಾಯ್ಡ್ ಮಾಡಿಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡೋದು, ಹಾರ್ಟ್ನ ಹೆಲ್ತ್ನ ಕಾಪಾಡ್ಕೊಳೋದಕ್ಕೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ಮಗುಗೆ, ಅರಿವು ಮೂಡಿಸೋದು, ಅವೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್. ಸೊ ಅಂತ ಇದೆ. ಸೊ ಫಸ್ಟಲ್ಲಿ ನಾವು ಇಮಿಡಿಯೇಟಾಗಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಒಂದು, ಸೆಕೆಂಡ್ ಒಂದು ಸರ್ಜರಿ ಮಾಡೋದೊಂದು, ಇನ್ನೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಸೊ ಈ 3 ಸ್ಟೇಜಸ್ಸಲ್ಲಿ ನಾವು ಆ ಪೇಷಂಟ್ ಜೊತೆ ನಾವು ಆ್ಯಸ್ ಪೇರೆಂಟ್ಸ್ ಅದಕ್ಕೆ ಸೇಫ್ ಗಾರ್ಡ್ ಮಾಡ್ಬೋದು. ಸೊ ದಟ್ ಈಸ್ ದ ಥಿಂಗ್. ಪ್ರದೀಪ್ ಸರ್, ಈ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸಾ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ಇದು ಒಂದು ತುಂಬಾ ಬ್ರಾಡ್ ಕ್ವೆಶ್ಚನ್ ಅಂತ ಹೇಳ್ಬೋದು. ಆಲ್ರೆಡಿ ಡಾಕ್ಟರ್ ವೆಂಕಟೇಶ್ ಸರ್ ಹೇಳಿದಾಗೆ ಕೆಲವು ಸನ್ನಿವೇಶಗಳಲ್ಲಿ ಮೆಡಿಸಿನ್ಸ್ನಿಂದ ಸಾಲ್ವ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಹೇಳ್ಬೇಕಂದ್ರೆ ಪ್ರಿಮೆಚೂರ್ಲಿ ಬಾರ್ನ್ ಬೇಬಿ ಅಂದರೆ ಸಮಯಕ್ಕೆ ಮೊದಲೇ ಹುಟ್ಟಿದಂಥ ಮಕ್ಕಳಲ್ಲಿ PDA ಅಂತ ಒಂದು ರಂಧ್ರ ಕಂಡು ಬರ್ತದೆ.
ಈ ರಂಧ್ರ ಬರೀ ಪ್ಯಾರಾಸ್ಟಮಾಲ್ ಇಂಜೆಕ್ಷನ್ ಕೊಡೋದ್ರಿಂದನೇ ಕ್ಲೋಸ್ ಆಗಿ ಹೋಗ್ತದೆ. ಸೊ ಅಂದರೆ ಒಂದು ಹಾರ್ಟಲ್ಲಿರೋ ರಂಧ್ರ ಬರೀ ಮೆಡಿಸಿನಿಂದನೇ ಕ್ಲೋಸ್ ಮಾಡಬಹುದು. ಹಾಗೆ ಇನ್ನು ಕೆಲವು ರಂಧ್ರ ಇದೆ, ಲೈಕ್ ASD ಅಂತ ಕರಿತೀವಿ. ಅದು ತುಂಬ ಲೇಟರ್ ಸ್ಟೇಜಸ್ವರೆಗೂ ಟ್ರೀಟ್ ಮಾಡದೇ ಇದ್ರೂ ಏನು ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ. ಹಾಗೆ VSD ಅಂತ ಕರಿತೀವಿ. ಆ ಥರದ ರಂಧ್ರ ಇದ್ದಲ್ಲಿ ತುಂಬ ಕಡಿಮೆ ವಯಸ್ಸಿನಲ್ಲೇ ಸರ್ಜರಿ ಮಾಡಿ ಅದನ್ನು ಕ್ಲೋಸ್ ಮಾಡೋದು ಅತ್ಯಗತ್ಯ. ಹಾಗೆ ಟೆಟ್ರಾಲಜಿ ಆಫ್ ಫ್ಯಾಲೆಟ್ ಅಂತ ಡಾಕ್ಟರ್ ವೆಂಕಟೇಶ್ ಹೇಳಿದರು. ಸೊ ಈ ರೀತಿಯ ಡಿಫೆಕ್ಟ್ ಹಾರ್ಟಿನ ಮಾರ್ಪಾಡಲ್ಲಿ ಡಿಫೆಕ್ಟ್ಗಳು ಕಂಡು ಬಂದಾಗ ಇದನ್ನು ಸರಿಯಾದ ಸಮಯಕ್ಕೆ ಸರ್ಜರಿ ಮಾಡಿ ಸರಿಪಡಿಸೋದ್ರಿಂದ ಹೆಚ್ಚಿನಂಶ ಮಕ್ಕಳು ತಮ್ಮ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು, ಎಲ್ಲರಂತೆ ವಯಸ್ಕರಾಗಿ ಬೆಳಿಬೋದು, ತಮ್ಮ ಫ್ಯಾಮಿಲಿ ಲೀಡ್ ಮಾಡ್ಬೋದು, ಫಿಸಿಕಲಿ ಸೋಷಿಯಲಿ ಆ್ಯಕ್ಟಿವ್ ಲೈಫ್ ಲೀಡ್ ಮಾಡ್ಬೋದು. ಇದು ಸಾಧ್ಯ ಆಗ್ತದೆ. ಹಾಗೆ ಇನ್ನು ಬೇರೆ ಬೇರೆ ಪ್ರಕಾರದ ತೊಂದರೆಗಳಿಗೆ ಬಂದಲ್ಲಿ ಕೊಲೆಸ್ಟ್ರಾಲ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು. ಇದು ಆಹಾರ ಕ್ರಮ, ಜೀವನ ಶೈಲಿ ಮತ್ತು ಮೆಡಿಸಿನ್ ಮೂರನ್ನು ಮತ್ತು ಒಂದು ವೆಯ್ಟ್ ಮೇಂಟೆನೆನ್ಸ್ ಇದೆಲ್ಲದರಿಂದನೂ ಕೂಡ ಅತಿ ಹೆಚ್ಚಿನ ಮಟ್ಟಿಗೆ ಕಂಟ್ರೋಲ್ ಇಟ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಈಗ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಹಾಸ್ಪಿಟಲ್ ರೀಚ್ ಆಗಿ ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡೋದ್ರಿಂದ, ಸ್ಟೆಂಟ್ ಅಳವಡಿಸೋದ್ರಿಂದ ಅವರ ಲೈಫ್ ಸೇವ್ ಆಗ್ತದೆ ಮತ್ತು ಬೇರೆಯವರಂತೆ ಅವರು ತಮ್ಮ ನಾರ್ಮಲ್ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಇದೇ ರೀತಿ ಹಾರ್ಟ್ ಫೇಲ್ಯೂರ್ ಇದ್ದರೆ ಸರಿಯಾದ ಸಮಯದಲ್ಲಿ ಕೆಲವು ಮೆಡಿಕೇಷನ್ಸ್ ಇದೆ, ಗೈಡ್ಲೈನ್ ಬೇಸ್ಡ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತೀವಿ. ಇದನ್ನು ಇನಿಷಿಯೇಟ್ ಮಾಡೋದ್ರಿಂದ ಅವರ ಲಾಂಜಿವಿಟಿ ಅಂದರೆ ಏನು ಸರ್ವೈವಲ್ ಇದೆ ಅದು ಇಂಪ್ರೂವ್ ಆಗ್ತದೆ. ಕ್ವಾಲಿಟಿ ಆಫ್ ಲೈಫ್ ಏನಿದೆ, ಸಿಂಪ್ಟಮ್ ಇಲ್ಲದೆ ಜೀವನ ನಡೆಸುವಂಥ ಸನ್ನಿವೇಶ ಏನಿದೆ ಅದು ಇಂಪ್ರೂವ್ ಆಗ್ತದೆ. ಮತ್ತು ಪದೇ ಪದೇ ಹಾರ್ಟ್ ಫೇಲ್ಯೂರ್ ಸಂಬಂಧಪಟ್ಟಂತೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಂಥ ಸನ್ನಿವೇಶ ಏನಿದೆ ಅದು ಇಂಪ್ರೂವ್ ಆಗ್ತದೆ. ಹಾಗೆ ಕೆಲವು ಡಿವೈಸಸ್ ಅಂತ ಕರಿತೀವಿ, ಪೇಸ್ ಮೇಕರ್ ಇರ್ಬೋದು, AICD ಅಂತ ಡಿವೈಸ್ ಕರಿತೀವಿ, ಅದು ಡಿಫಿಬ್ರಿಲೇಟರ್ ಡಿವೈಸ್ ಅಂತ. ಹಾಗೆ CRT ಡಿವೈಸ್ ಅಂತ ಕರಿತೀವಿ. ಇನ್ನೂ ಆಧುನಿಕ ಯಂತ್ರಗಳಂತಂದರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತೀವಿ, LVAD ಅಂತ ಕರಿತೀವಿ. ಇದು ಒಂದು ರೀತಿಯಲ್ಲಿ ಕೃತಕವಾದ ಹಾರ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ತುಂಬ ಆಧುನಿಕ ಮತ್ತು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಎಷ್ಟೋ ಪೇಷಂಟ್ಗಳಲ್ಲಿ ಟರ್ಮಿನಲಿ ಅಂದರೆ ಫೈನಲ್ ಸ್ಟೇಜಲ್ಲಿ ಹಾರ್ಟ್ ಯಾವಾಗ ತುಂಬ ವೀಕ್ ಆಗಿ ಅಂತ ಸನ್ನಿವೇಶ ಬರ್ತದೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ನಂಥ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ. ಎಸ್ ಮೇಡಮ್ ಅವರೇ, ಕೊನೆಯದಾಗಿ ಪೋಷಕರಿಗೆ ಯಾವ ರೀತಿಯಾಗಿ ಸಂದೇಶವನ್ನು ಕೊಡ್ತೀರಿ? ಸಂದೇಶ ಅಂತಂದರೆ ನಾವೆಲ್ಲ ಒಂದನ್ನು ತಿಳ್ಕೊಳ್ಬೇಕಂತಂದರೆ ಏನೇ ಇವಾಗ ಫುಡ್ ಇರ್ಬೋದು, ಲೈಫ್ ಸ್ಟೈಲ್ ಚೇಂಜು ಅಥವಾ ಅಕಾಡೆಮಿಕ್ ಪ್ರೆಷರ್ ಇರ್ಬೋದು, ಈ ಎಲ್ಲ ಕಂಟ್ರೋಲ್ ಮಾಡಬೇಕಂತಂದರೆ ಯೋಗ ಅನ್ನೋದನ್ನು ರೈಟ್ ಫ್ರಮ್ ದ ಬಿಗಿನಿಂಗಿಂದ ಇಂಟ್ರೊಡ್ಯೂಸ್ ಮಾಡಬೇಕು, ಸ್ಕೂಲ್ ಲೆವೆಲ್ಲಿಂದ. ಹೌದು, ಯಾಕಂದರೆ ಮಕ್ಕಳಿಗೆ ನೋಡಿ ಇವಾಗಿನ ಮಕ್ಕಳೇ ಹೇಳ್ತಾರೆ ನಾನು ಡಿಪ್ರೆಷನಲ್ಲಿದ್ದೀನಿ ಅಂತ. ಬಹುಶಃ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮಗೆ ಡಿಪ್ರೆಷನ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. 3rd ಸ್ಟ್ಯಾಂಡರ್ಡ್ ಮಗುನ ಕೇಳಿದ್ರೆ ಯಾಕೆ ಸೈಲೆಂಟಾಗಿ ಕೂತ್ಕೊಂಡಿದೆ ಅಂದರೆ ಐ ಆಮ್ ಡಿಪ್ರೆಸ್ಡ್. ಏನಕ್ಕೆ ಡಿಪ್ರೆಸ್ ಆಗಿದ್ದಾರೆ? ಆಂಗ್ಸೈಟಿ, ಡಿಪ್ರೆಷನ್ ಅನ್ನೋದೆಲ್ಲ ಎಷ್ಟು ಕಾಮನ್ ಆಗಿಬಿಟ್ಟಿದೆ. ಸೊ ಏನೇ ಒಂದು ನಾವು ಯೋಚನೆ ಮಾಡಿದ್ರು ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಅವರ್ ಮೈಂಡ್. ಸೊ ನಾವು ಎಷ್ಟು ಶಾಂತವಾಗಿರೋಕ್ಕೆ ಸಾಧ್ಯ ಅದೆಲ್ಲ ನಮಗೆ ಸಿಗೋದು ಆ್ಯಕ್ಚುಲಿ ಮೆಡಿಟೇಷನಿಂದ. ಸೊ ಇದು ಎಲ್ಲರಿಗೂ ಆ್ಯಕ್ಚುಲಿ ಹೊರದೇಶದಲ್ಲಿರೋರೆಲ್ಲ ಆ್ಯಕ್ಚುಲಿ ನಮ್ಮ ಯೋಗದ್ದು ಅಥವಾ ಮೆಡಿಟೇಷನಿಂದ ಒಂದು ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ನಾವು ನಮ್ಮ ದೇಶದಲ್ಲೇ ಇರೋವಂಥ ಒಂದು ಯೋಗದ ಮಹತ್ವ ಇರ್ಬೋದು ಅಥವಾ ಅದ್ರ ಬೆನಿಫಿಟ್ಸ್ನ ನಾವು ತಗೊಳ್ತಾ ಇಲ್ಲ. ಸೊ ಎಷ್ಟು ನಾವು ಮಕ್ಕಳನ್ನ ಯೋಗ ಮಾಡೋಕ್ಕೆ ಮುಂಚೆಯಿಂದಾನೆ ಪ್ರೋತ್ಸಾಹ ಮಾಡ್ತೀವಿ, ಅವರು ಒಂದು 2 ನಿಮಿಷ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಇವಾಗಿನ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಅಷ್ಟು ರೆಸ್ಟ್ಲೆಸ್ ಆಗಿರ್ತಾರೆ. ಅವ್ರಿಗೆ ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರನೇ ಇರುತ್ತೆ. ನಾವು ಹೇಳ್ತಿರ್ತೀವಿ 1-2 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನನ್ನ ಮಗುಗೆ ಅಂತ. ಯಾಕೆ ಅಂತಂದರೆ ಅವ್ರ ಮನಸ್ಸಲ್ಲಿ ಅಷ್ಟು ಒಂಥರ ನಡೀತಾ ಇರುತ್ತೆ, ಗೊಂದಲ ನಡೀತಾ ಇರುತ್ತೆ. ನೆಕ್ಸ್ಟ್ ನಾನು ಏನು ಮಾಡಬೇಕು, ಏನು ತಿನ್ನಬೇಕು, ಏನಾದರೂ ತಿಂತಾ ಇದ್ದರೆ ಆಲ್ರೆಡಿ ಇನ್ನೊಂದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅವ್ರಿಗೆ. ಏನಾದರೂ ಒಂದು ಮಾಡ್ತಾ ಇದ್ದರೆ ಇನ್ನೊಂದು ಮಾಡಬೇಕು ಅಂತ. ಈ ಶೇರ್ ಮಾಡೋದು, ಕೇರ್ ಮಾಡೋದು, ಈ ಥರದ್ದೆಲ್ಲ ಭಾವನೆಗಳೆಲ್ಲ ತುಂಬ ಕಡಿಮೆ ಆಗಿ ಹೋಗ್ತಾ ಇದೆ. ಫಸ್ಟು ಮೈಂಡನ್ನ ನಾವು ಎಷ್ಟು ಪೀಸ್ಫುಲ್ಲಾಗಿ ಇಟ್ಕೊಳ್ತೀವೋ ಸೊ ಅಷ್ಟು ರೋಗಗಳಿಂದ ಮಕ್ಕಳಾಗಲಿ ದೊಡ್ಡವರಾಗಲಿ ದೂರ ಇರ್ತಾರೆ. ಸೊ ದೊಡ್ಡವ್ರಿಗೆಲ್ಲ ಎಲ್ಲ ಅವೇರ್ನೆಸ್ ಬಂದಿದೆ, ಯೋಗ ಕ್ಲಾಸ್ಗೆ ಹೋಗ್ತಿರ್ತಾರೆ, ಮೆಡಿಟೇಷನ್ ಮಾಡ್ತಿರ್ತಾರೆ. ಅದೇ ಮಕ್ಕಳು, ಈಗ ಮಕ್ಕಳಿಂದಾನೇ ಎಲ್ಲ ನಾವು ಶುರು ಮಾಡಬೇಕು. ಅವರು ಮುಂದೆ ಬೆಳೆದು ದೊಡ್ಡವರಾದಾಗ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತಂದರೆ ಅವರಲ್ಲಿ
ಮಕ್ಕಳಲ್ಲಿ ಸ್ಕೂಲ್ ಲೆವೆಲಿಂದಾನೇ ಯೋಗನ ಇಂಟ್ರೊಡ್ಯೂಸ್ ಮಾಡಬೇಕು. ಅಷ್ಟೇ ಸೀರಿಯಸ್ ಆಗಿ ಅದನ್ನು ಮಾಡಬೇಕು, ಅಷ್ಟು ಸೀರಿಯಸ್ ಆಗಿ ಅದನ್ನು ತೊಗೊಳ್ಬೇಕಾಗತ್ತೆ ಪ್ರತಿಯೊಬ್ಬರು. ಪೋಷಕರು ಅಷ್ಟೇ, ಅವ್ರು ಮಾತ್ರ ಜಿಮ್ಮಿಗೆ ಸೇರ್ಕೊಂಡ್ಬಿಟ್ರೆ ಸಾಕಾಗೋದಿಲ್ಲ. ಮಗುನ ಮನೆಯಲ್ಲಿ ಒಂದು ಟಿ ವಿ ಇಲ್ಲ ಫೋನ್ ಕೊಟ್ಬಿಟ್ಟು ಅವ್ರು ಜಿಮ್ಗೆ ಹೋಗಿ 1 ಅವರಲ್ಲಿ ನಾನು ಬರ್ತೀನಿ, ನೀನು ಈ ಚಿಪ್ಸ್ ತಿನ್ಕೊಂಡು ಕೂತ್ಕೊಂಡಿರೋ ಅಂತ ಬಿಟ್ಬಿಟ್ಟು ಹೋಗ್ತಾರೆ. ನಾವು ನೋಡಿರ್ತೀವಿ ತುಂಬ ಜನ ಆ ಥರ ಮಾಡೋದನ್ನ. ಮಗುನೂ ಕರ್ಕೊಂಡು ಹೋಗಬೇಕು. ಆ ಮಗುನ ಒಂದು ಯೋಗ ಅಥವಾ ಧ್ಯಾನ ಮಾಡೋ ಅಭ್ಯಾಸನ ಮೊದಲಿಂದಾನೇ ಮಾಡಿಸ್ಬೇಕು. 2 ನಿಮಿಷ ನೀವು ನಿಮ್ಮ ಮನೆಯಲ್ಲಿ ಈ ಪ್ರಯೋಗನ ಮಾಡಿ ನೋಡಿ, 2 ನಿಮಿಷ ನಿಮ್ಮ ಮಗುನ ಕಣ್ಮುಚ್ಕೊಂಡು ನೀನು ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಕೂತ್ಕೊಳ್ಳೋದಿಲ್ಲ ಆ ಮಗು. ಇದರಲ್ಲಿ ಪೋಷಕರ ಪಾತ್ರ ದೊಡ್ಡದಿದೆ ಅಂತ. ಹೌದು ಸರ್, ಕೊನೆಯದಾಗಿ ಏನು ಸಂದೇಶ ಕೊಡ್ತೀನಿ? ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಕಮ್ಯುನಿಕಬಲ್ ಡಿಸೀಸ್, ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ. ಕಮ್ಯುನಿಕಬಲ್ ಅಂದರೆ ಇನ್ಫೆಕ್ಷನಿಂದ ಟೈಫಾಯ್ಡು, TB, ಸೊ ಇವೆಲ್ಲ ಕಮ್ಯುನಿಕಬಲ್ ಡಿಸೀಸಸ್. ಸೊ ಅದರ ಅವೇರ್ನೆಸ್ ಗೌರ್ಮೆಂಟ್ ಕೊಡ್ತಾ ಇದೆ. ಸೊ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಈ ಹಾರ್ಟ್ ಡಿಸೀಸಸ್ಸು, ಇದ್ರ ಬಗ್ಗೆ ಅವೇರ್ನೆಸ್ಸು ಹೆಚ್ಚು ಮಾಡಬೇಕು ಅಂತ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಂಡಿಯಾ ಈಸ್ ಗೋಯಿಂಗ್ ಫ್ರಮ್ ಡೆವಲಪಿಂಗ್ ಕಂಟ್ರಿ ಟು ಗೆಟಿಂಗ್ ಡೆವಲಪ್ಡ್. ಅದೇ ಫಾರಿನಲ್ಲಿ ನೋಡಿ, ನಿಮಗೆ ಶುಗರು, BP ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಬಟ್ ನೀವು ಅವ್ರಿಗೆ ಟೈಫಾಯ್ಡ್ ಬಂತು, TB ಸ್ಪ್ರೆಡ್ ಆಗ್ತಿದೆ ಅಂತ ಬರಲ್ಲ. ಸೊ ಹೈಜೀನ್ಗೆ ಇಂಪಾರ್ಟೆನ್ಸು ಬರ್ತಾ ಇದೆ ಎಲ್ಲ ಕಡೆನೂ. ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಬಗ್ಗೆ ಅವೇರ್ನೆಸ್ಸು ಜನಕ್ಕಾಗಲಿ, ಯಾವ ಏಜಿಂದನಾದ್ರಾಗಲಿ, ಸ್ಕೂಲಲ್ಲಾಗಲಿ, ಕಾಲೇಜಲ್ಲಾಗಲಿ, ಆಮೇಲೆ ನಮ್ಮ ವರ್ಕ್ ಸ್ಪಾಟಲ್ಲಾಗಲಿ, ಈ ಥರ ನ್ಯೂಸ್ ಚಾನಲ್ಸ್ಲಲ್ಲಾಗಲಿ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಾಗ ಪ್ರಮುಖವಾಗಿ ಇದರಲ್ಲಿ ಪೋಷಕರ ಪಾತ್ರ ದೊಡ್ಡದಾಗಿರುತ್ತೆ. ಯಾಕಂದರೆ ಈ ಹೃದಯಾಘಾತ ಆದಾಗ ಏನು ಮಾಡಬೇಕು, ಆ ಮೂಮೆಂಟಲ್ಲಿ ಮಕ್ಕಳನ್ನು ಯಾವ ರೀತಿಯಾಗಿ ನೋಡಬೇಕು, ಯಾವ ಸಮಯದಲ್ಲಿ ವೈದ್ಯರನ್ನು ಭೇಟಿ ಆಗಬೇಕು ಅನ್ನೋದನ್ನು ಪೋಷಕರು ತಿಳಿದುಕೊಳ್ಬೇಕಾಗುತ್ತೆ. ಜೊತೆಗೆ ಒತ್ತಡ ಮಕ್ಕಳ ಮೇಲೆ ಹೇರೋದನ್ನು ಕಡಿಮೆ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.